ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ದೃಗ್ದೃಶ್ಯ ವಿವೇಕ ತರಗತಿಗೆ ಆದರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಪದ್ಮಾ ಅವರೇ ಪ್ರಾರ್ಥನೆ ಮಾಡ್ತೀರಾ? गुरो ब्रह्मा गुरो विष्णु गुरुदेवो महेश्वरः गुरो साक्षात् परब्रह्मा तस्मै श्री गुरवे नमः। ॐ अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। नारायणसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ಧನ್ಯವಾದಗಳು ಪದ್ಮಾ ಅವರೇ. ದೃಗ್ದೃಶ್ಯ ವಿವೇಕದ 71 ಉಪನ್ಯಾಸಗಳನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಈಗ 72ನೇ ಉಪನ್ಯಾಸದ ಪ್ರಶ್ನೋತ್ತರಕ್ಕೆ ಬರೋಣ. ಒಂದು ನಿಮಿಷ.
ಕ್ಷಮಿಸಿ ಸ್ವಲ್ಪ ನಿಧಾನ ಆಯ್ತು. ಅದು ಲ್ಯಾಪ್ಟಾಪ್ ವರ್ಕ್ ಆಗ್ಲಿಲ್ಲ, ಮೊಬೈಲ್ ನಲ್ಲಿ ಮಾಡ್ಕೊಂಡೆ, ಹಾಗಾಗಿ ಸ್ವಲ್ಪ ತೊಂದರೆ ಆಯ್ತು. ಈಗ ಮೊದಲನೇ ಪ್ರಶ್ನೆ ಸಂಧ್ಯಾ ಪರಮೇಶ್ ಅವ್ರಿಗೆ. ಪಾಪಾಜಿಯ ಕಥೆಯ ಮೂಲಕ ತಿಳಿದು ಬರುವುದೇನು? ತಾತಾಜಿಯವರು ಅದೇ ರಮಣ ಮಹರ್ಷಿಗಳು ಕೃಷ್ಣನನ್ನ ನಾನು ಕಂಡೆ, ನನ್ ಜೊತೆಗೆ ಆಟ ಆಡ್ತಾನೆ, ನನ್ ಜೊತೆ ಕೂತ್ ಮಾತಾಡ್ತಾನೆ, ನನಗೆ ಬ್ರಹ್ಮಾನುಭವ ಆಗ್ತಿದೆ ಅಂತ ಹೇಳುವಾಗ ತಾತಾಜಿಯವರು ಬರ್ತಾರೆ. ಅವರು ನೋಡಪ್ಪ, ನಿನಗೆ ನಾನು ನಿನಗೆ ಹಾಗಾದ್ರೆ ಕನಸಿನಲ್ಲಿಯೂ ಸಹ ಕಾಣಿಸ್ತಾನ, ಮತ್ತೆ ನಿದ್ರೆಯಲ್ಲಿಯೂ ಕಾಣಿಸ್ತಾನ ಕೃಷ್ಣ ನಿನಗೆ ಅಂತ ಕೇಳಿದಾಗ, ಇಲ್ಲ ನಾನು ನಿದ್ರೆಯಲ್ಲಿ ಕಾಣಿಸಲ್ಲ, ನಾನು ಎಚ್ಚರ ಸ್ಥಿತಿಯಲ್ಲಿ ಅಷ್ಟೇ ಕಂಡೆ ಅಂದಾಗ, ಅದು ಬ್ರಹ್ಮಾನುಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಕಣ್ಣು ಮುಚ್ಚು, ನಾನು ನಿನಗೆ ಬ್ರಹ್ಮಾನುಭವದ ಪಾಠ ಹೇಳ್ಕೊಡ್ತೀನಿ ಅಂತ ಹೇಳುವಾಗ, ಇಲ್ಲ ನನ್ಗೆ ಹಾಗೆ ಕಾಣುತ್ತೆ ಅಂದಾಗ ಹೇಳ್ತಾರ ಅವರು, ಎಚ್ಚರ, ಕನಸು, ಗಾಢ ನಿದ್ದೆ ಈ ಮೂರು ಅವಸ್ಥೆಗಳಲ್ಲಿಯೂ ನಮ್ಗೆ ಯಾವುದು ಅನುಭವಕ್ಕೆ ಬರ್ತಾ ಇರುತ್ತೋ ಅದು ಮಾತ್ರ ಬ್ರಹ್ಮಾನುಭವ ಆಗುತ್ತೆ. ನೀನು ಎಚ್ಚರ ಸ್ಥಿತಿಯಲ್ಲಿ ಮಾತ್ರ ಕಂಡಾಗ ಅದು ಬ್ರಹ್ಮಾನುಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆವಾಗ ಅದು ನಾವು ಯಾವಾಗ ನಿದ್ದೆಯಲ್ಲಿಯೂ ಕೃಷ್ಣನನ್ನ ನಾನು ಕಾಣಕ್ಕಾಗ್ಲಿಲ್ಲ, ಮತ್ತೆ ಎಚ್ಚರ ಸ್ಥಿತಿಯಲ್ಲಿ ಅಷ್ಟೇ ಕಂಡೆ, ಅಲ್ಲಿಗೆ ಇದು ನನಗೆ ಬ್ರಹ್ಮಾನುಭವ ಅಲ್ಲ ಅನ್ನೋದು ಅವ್ರಿಗೆ ಅರಿವಾಗುತ್ತೆ. ಅರಿವಾದಾಗ ನಾನು ಶುದ್ಧ ಚೈತನ್ಯ, ಎಲ್ಲ ಮೂರು ಅವಸ್ಥೆಗಳಲ್ಲೂ ಕಂಡು ಬರೋ ಶುದ್ಧ ಚೈತನ್ಯವಾದ ಆತ್ಮಸ್ವರೂಪಿಯಾದ ಸಾಕ್ಷಿಯ ಆದಾಗ ಮಾತ್ರವೇ ನಮ್ಗೆ ಬ್ರಹ್ಮಾನುಭವ ಆಗುತ್ತೆ ಅನ್ನೋದನ್ನ ಅವರು ಹೇಳ್ಕೊಟ್ಟಾಗ, ಬ್ರಹ್ಮಾನುಭವ ಆದವರಿಗೆ ಎಲ್ಲಾ ಸ್ಥಿತಿಗಳಲ್ಲಿಯೂ ಎಚ್ಚರ, ಕನಸು, ಗಾಢ ನಿದ್ದೆ ಅಷ್ಟೇ ಅಲ್ಲದೇನೆ ನಮ್ಗೆ ದುಃಖವಾಗುವಾಗ್ಲೂ, ಸಂತೋಷ ಆಗುವಾಗ್ಲೂ, ನೋವಾಗುವಾಗ್ಲೂ, ಎಲ್ಲಾ ಒಂದು ನಾವು ಭಜನೆ ಮಾಡಿ ಸಂತೋಷ ಪಡ್ತಾ ಇರುವಾಗ ಕಂಡಾಗ್ಲೂ ಆ ಭಗವಂತ ಕಾಣ್ಬೇಕು, ದುಃಖದಲ್ಲಿ ನೋವಿನಲ್ಲಿದ್ದಾಗ್ಲೂ ಆ ಭಗವಂತನನ್ನ ಕಾಣ್ಬೇಕು, ನಮ್ಮ ಆತ್ಮಸ್ವರೂಪಿಯನ್ನ ಎಲ್ಲಾ ಅವಸ್ಥೆಗಳಲ್ಲಿಯೂ ಕಂಡಾಗ ಅಷ್ಟೇ ನಮ್ಗೆ ಬ್ರಹ್ಮಾನುಭವ ಆಯ್ತು ಅನ್ನೋದು ಅನುಭವಕ್ಕೆ ಬರುತ್ತೆ. ಹೇಗೆ ವ್ಯಾವಹಾರಿಕ ಜೀವನದಲ್ಲಿ ನಾವೇನನ್ನಾದ್ರೂ ಪಡಿಬೇಕಾದ್ರೆ ಕಷ್ಟಪಟ್ಟು ಪಡ್ಕೋತೀವೋ, ಹಾಗೆ ಇದನ್ನು ಎಲ್ಲಾ ಅವಸ್ಥೆಗಳಲ್ಲಿಯೂ ನಾವು ಅದನ್ನ ಎಚ್ಚರವಾಗಿಟ್ಟುಕೊಂಡು ಗುರುಗಳ ಆತ್ಮಬೋಧನೆಯನ್ನ ಕೇಳಿ, ಆತ್ಮಜ್ಞಾನಿಗಳಾದವ್ರನ್ನ ಕೇಳಿದಾಗ ಗುರುಗಳು ನನಗ್ ಸಿಕ್ರು ಅನ್ನೋದನ್ನ ಹೇಳ್ತಾರೆ ಅಂತ ಅನ್ಕೋತೀನಿ ಅಲ್ವಾ? ಅದೆಲ್ಲ ಕರೆಕ್ಟ್. ಇವಾಗ ಯಾರು ಹೇಳಿದ್ದಲ್ಲಿ ಪಾಪಾಜಿಗೆ ಪಾಪಾಜಿಯವರು ರಾಮಕೃಷ್ಣ ಪರಮಹಂಸರಿಗೆ ಹೇಳಿದ್ರು ಅಂತ? ಅಲ್ಲ 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 ಅಲ್ಲ, ರಾಮಕೃಷ್ಣ ಪರಮಹಂಸರು ಅಲ್ಲಿ ಬರ್ಲೇ ಇಲ್ಲ. ರಮಣ ಮಹರ್ಷಿಗಳು, ಸಾರಿ, ರಮಣ ಮಹರ್ಷಿಗಳಿಗೆ ಪಾಪಾಜಿಯವರು ಏನ್ ಹೇಳಿದ್ರು? ಅದೇ, ನೀನು ಮೂರು ಅವಸ್ಥೆಗಳಲ್ಲೂ ನಿನಗೆ ಅನುಭವ ಆದ್ರೆ ಮಾತ್ರ ಅದು ಬ್ರಹ್ಮಾನುಭವ. ಇಲ್ಲ, ನೀವ್ ಉಲ್ಟಾ ಹೇಳ್ಬಿಟ್ರಿ. ಪಾಪಾಜಿಗೆ ಕೃಷ್ಣ ಕಾಣಿಸ್ತಾ ಇದ್ದಿದ್ದು. ಓಹೋ, ಸರಿ. ಅವ್ರು ರಮಣ ಮಹರ್ಷಿಗಳ ಹತ್ರ ಬಂದಾಗ ರಮಣ ಮಹರ್ಷಿಗಳು ಹೇಳಿದ್ದು, ಸರಿ, ನಿನಗ್ ಮೂರು ಅವಸ್ಥೆಲೂ ಕಾಣ್ತಾ ಇದ್ದಾನ ಕೃಷ್ಣ ಅಂತ. ಅದು ಬಂದಾಯ್ತು. ಆಮೇಲೆ ಇವಾಗ ಎಲ್ಲಾ ಅನುಭವಗಳು, ಎಚ್ಚರದ ಅನುಭವ, ಇವಾಗ ಇದೇನು ಹೇಳುತ್ತೆ ಆಕ್ಚುಲಿ ಅಂದ್ರೆ, ಈ ಬ್ರಹ್ಮಾನುಭವ ಅಂತನ್ನೋದು ಎಲ್ಲ ಅವಸ್ಥೆಗಳಲ್ಲೂ ಇರುತ್ತೆ ಅಂತಂದ್ರೆ ಯಾವ ರೀತಿ? ಅದನ್ನೊಂಚೂರು ಎಕ್ಸ್ಪ್ಲೈನ್ ಮಾಡ್ತೀರಾ? ಅದೇ ನಮ್ಗೆ ಅನುಭವಕ್ಕೆ ಬರ್ತಾ ಇರುತ್ತೆ ಅದು ಅಂತ. ಏನ್ ಅನುಭವಕ್ಕೆ ಬರುತ್ತೆ? ಇವಾಗ ಎಚ್ಚರ ಸ್ಥಿತಿಲಿ ಏನ್ ಅನುಭವಕ್ಕೆ ಬರುತ್ತೆ? ನಿದ್ದೆಲಿ ಏನ್ ಅನುಭವಕ್ಕೆ ಬರುತ್ತೆ? ಭಜನೆನೇ ಮಾಡು, ಭಗವಂತನನ್ನ ಪೂಜೆ, ವ್ರತ, ನೇಮ, ನಿಷ್ಠೆ ಇವನ್ನೇ ಮಾಡಿದ್ರು ನಾವು ಕೂತ್ಕೊಂಡು, ಅದು ನಮ್ಗೆ ಅನುಭವಕ್ಕೆ ಎಚ್ಚರ ಸ್ಥಿತಿ ಹೇಗ್ ಬಂದಿರುತ್ತೋ ಸದಾ ಸರ್ವಕ್ಕೂ ನಾವು ಅದೇ ನೆನಪಿನಲ್ಲಿದ್ದಾಗ, ನಾವು ಮಲಗಿದ್ದಾಗ ನಮ್ಮ ಅನುಭವಗಳಾಗ್ತಿರ್ಬೋದು, ಗಾಢ ನಿದ್ದೆಯಲ್ಲಿದ್ದಾಗ್ಲೂ ಆಗ್ತಾ ಇರ್ಬೇಕು. ಗಾಢ ನಿದ್ದೆಯಲ್ಲಿ ನಿಮ್ಗೆ ಭಜನೆ ಬರುತ್ತೆ ಅಂತ? ಅದರ ಪರಿಣಾಮಗಳು ನಾವು ಆತ್ಮಾನಂದವನ್ನು ಹೊಂದಿದೀವಿ, ನಾನೇ ಆತ್ಮಸ್ವರೂಪಿ ಅನ್ನೋದು ಗೊತ್ತಾಗ್ತಾ ಇರ್ತೀವಿ. ಇಲ್ಲಿ ಬ್ರಹ್ಮಾನು ನಾವು ಭಜನೆ ಮಾಡೋದು ದೈವ ರೂಪ, ಮೂರ್ತಿ ರೂಪದಲ್ಲಿ ಅಷ್ಟೇ ನಾವು ಕಾಣೋದಲ್ಲ, ನಮ್ಮ ಆತ್ಮದಲ್ಲಿರ್ತಕ್ಕಂಥ ಪರಮಾತ್ಮನೇ, ಸಚ್ಚಿದಾನಂದಾತ್ಮನೇ ಭಗವಂತ, ನಾವೇ ಭಗವಂತ ಅನ್ನೋದನ್ನ ನಾವ್ ಯಾವಾಗ ಆತ್ಮಜ್ಞಾನ ಹೊಂದಿರ್ತೀವಿ ಎಚ್ಚರ ಸ್ಥಿತಿಯಲ್ಲಿ,
ಅದನ್ನ ಅದೇ ನಮ್ಗೆ ಅನುಭವಕ್ಕೆ ಬರ್ತಾ ಬರ್ತಾ ಕನಸಿನಲ್ಲೂ ಅದು ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿರುತ್ತೆ. ಈಗ ಇದನ್ನ ಈ ಹಿಂದೆ ನಾವು ಒಂದು ಉದಾಹರಣೆ ಕೊಟ್ಟು, ನೀವು ಕಾರ್ ಡ್ರೈವಿಂಗ್ ನಾವು ಒಂದ್ಸಲಿ ಕಲ್ತ್ ಬಿಟ್ರೆ ಅದನ್ನ ನಾವ್ ಅದ್ ಎಚ್ಚರ ಇರ್ಲಿ ಇಲ್ದೇ ಹೋಗ್ಲಿ ನಾವ್ ಯಾವ್ದೋ ಮೂಡ್ನಲ್ಲಿ ಇದ್ರು ನಾವ್ ಯಾವ್ದು ಡ್ರೈವಿಂಗ್ ಬಂದ್ಬಿಡತ್ತೆ. ಫಸ್ಟ್ ಏನ್ ಮಾಡಿರ್ತೀವಿ ಅದನ್ನ ಕಲಿಬೇಕು ಅಂತ ಎಚ್ಚರ ಸ್ಥಿತಿಲಿ ಕಲ್ತಿರ್ತೀವಿ. ನಾವು ಅಲ್ಲಿ ಆ ಅವಸ್ಥೆಯಲ್ಲಿ ನಾವ್ ಇದ್ರು ಇಲ್ದೇ ಇದ್ರು ನಮ್ ಮನ್ಸು ಎಲ್ಲೇ ಹೋಗ್ತಿದ್ರು ನಾವ್ ಆಟೋಮೆಟಿಕ್ ಆಗಿ ಹೇಗೆ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತೀವೋ ಹಾಗೆ ನಾವು ಆತ್ಮಜ್ಞಾನವನ್ನ ಎಚ್ಚರ ಸ್ಥಿತಿಯಲ್ಲಿ ಪಡ್ಕೊಂಡು ಅದನ್ನೇ ಅಭ್ಯಾಸ ಮಾಡ್ತಾ ಹೋದಾಗ ಅದು ನಮ್ಗೆ ಅರಿವಿಲ್ಲದೆ ನಮ್ಮ ಮನಸ್ಸಿನಲ್ಲಿ ಬಂದು ಅದು ನಿದ್ದೆಯಲ್ಲೂ ಬರುತ್ತೆ, ಕನಸಿನಲ್ಲೂ ಬರುತ್ತೆ. ಅದು ಇವಾಗ ಎಚ್ಚರ ಸ್ಥಿತಿಯಲ್ಲಿ ಆತ್ಮಾನುಭವ ಅಂತಂದ್ರೆ ಏನು? ಈಗ ನಿದ್ದೆದು ಕನಸಿಂದು ಬಿಟ್ಬಿಡಿ, ಹಾ ನಾವು ಎಚ್ಚರ ಸ್ಥಿತಿ ತಗೊಳ್ಳೋಣ. ಅಜ್ಞಾನದಲ್ಲಿ ನಾವು ಏನು ನಾನೆಂಬುದು ಈ ದೇಹ ಮನ ಬುದ್ಧಿ ನಾವು ಅಂತ ತಿಳ್ಕೊಂಡ್ಬಿಟ್ಟಿರ್ತೀವೋ ಅದನ್ನ ಆತ್ಮಜ್ಞಾನ ಹೊಂದುವುದ್ರ ಮೂಲಕ ಈ ದೇಹ ಮನಸ್ಸು ಬುದ್ಧಿ ನಾವಲ್ಲ, ಇದನ್ನೆಲ್ಲವನ್ನು ಸಾಕ್ಷಿ ರೂಪದಲ್ಲಿ ನೋಡ್ತಾ ಇರುವ ಆತ್ಮ ಮಾತ್ರ ನಾವು ಅನ್ನೋದನ್ನ ಅರ್ಥಕೊಂಡಾಗ ಅದೇ ಇವಾಗ ನೀವು ಇವಾಗ ಹೇಳಿದ್ ಸರಿ. ಈಗ ಏನು ಅಂದ್ರೆ ಈ ಬ್ರಹ್ಮಾನುಭವ ಅಂತಂದ್ರೆ ಇನ್ ಬೇರೆ ಏನಿಲ್ಲ. ಈಗ ನಾವೇನ್ ಮಾಡಿದ್ವಿ, ದೃಗ್ದೃಶ್ಯ ವಿವೇಕದಲ್ಲಿ ಏನ್ ಕಲ್ತ್ಕೊಂಡ್ವಿ? ಫಸ್ಟ್ ಏನ್ ತಿಳ್ಕೊಂಡ್ವಿ? ಕಣ್ಣು ನೋಡ್ತಾ ಇದೆ ಅಂತ ಅನ್ಕೊಂಡ್ವಿ ನಾರ್ಮಲ್ ಡೇಸಲ್ಲಿ. ಆಮೇಲೆ ಏನಾಯ್ತು, ಕಣ್ಣಲ್ಲ ನೋಡೋದು ಮನಸ್ಸು ನೋಡೋದು ಅಂತ ಹೇಳ್ಕೊಡ್ತು ದೃಗ್ದೃಶ್ಯ ವಿವೇಕ. ಆಮೇಲೆ ಹೇಳ್ಕೊಡ್ತು ಮನಸ್ಸಲ್ಲ ನೋಡೋದು ಸಾಕ್ಷಿ ನೋಡೋದು ಹಾ ಅಂತ ಹೇಳ್ಕೊಡ್ತು ದೃಗ್ದೃಶ್ಯ ವಿವೇಕ. ಅಂದ್ರೆ ಏನು? ಫೈನಲ್ ಸೀಯರ್, ನಿಜವಾದ ನೋಡುಗ ಯಾರು? ಸಾಕ್ಷಿ. ಆ ಸಾಕ್ಷಿ ನೀನು ಅಂತ ಹೇಳ್ಕೊಡ್ತು. ಅಂದ್ರೆ ಏನರ್ಥ? ಇವಾಗ ಸಾಕ್ಷಿ ನೋಡ್ತಾ ಇರೋದು ಸಾಕ್ಷಿ ಮಾತ್ರ ಅಂತ ಆಯ್ತು. ಈಗ ನೀವೇನ್ ಹೇಳಿದ್ರಿ, ಭಜನೆ ಮಾಡ್ತೀನಿ ಅಂತಂದ್ರಿ. ಇವಾಗ ನಿಮಗೆ ನೀವು ಭಜನೆ ಮಾಡ್ತಾ ಇರ್ತೀರಿ, ಭಜನೆ ಮಾಡ್ತಾ ಇದ್ದೀನಿ ಅನ್ನೋದು ನಿಮಗ್ ಗೊತ್ತಾಗುತ್ತೆ, ಹೌದಾ? ಹೌದು ಹೌದು. ಈಗ ಇಷ್ಟು ದಿವಸ ಭಜನೆ ಮಾಡ್ತಿದ್ದಾಗ ನಿಮ್ಗೇನು, ನಾನು ಸಂಧ್ಯಾ ಪರಮೇಶ್ ಭಜನೆ ಮಾಡ್ತಾ ಇದ್ದೀನಿ ಇಷ್ಟೇ ಇದ್ದಿದ್ದು. ಆದ್ರೆ ಇವಾಗ ಈ ತಿಳುವಳಿಕೆಯಿಂದ ನಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಓಕೆ ಸಂಧ್ಯಾ ಪರಮೇಶ್ ಭಜನೆ ಮಾಡ್ತಾ ಇದ್ದೀನಿ, ಆಯ್ತು. ಸಂಧ್ಯಾ ಪರಮೇಶ್ ಆಗಿ ನಾನು ಭಜನೆ ಮಾಡ್ತಾ ಇರೋದು ನನಗೆ ಗೊತ್ತಾಗ್ತಾ ಇದೆ, ಹೌದ್ ತಾನೆ? ನಿಮ್ಗೆ ಗೊತ್ತಾಗುತ್ತಾನೆ ನೀವು ಭಜನೆ ಮಾಡ್ತಾ ಇರೋದು. ಏನಾಯ್ತು, ಇಲ್ಲಿ ಒಂದು ಸ್ಟೆಪ್ ಆಡ್ ಆಯ್ತು. ಮೊದಲು ಗೊತ್ತಾಗ್ತಾ ಇತ್ತು ಸಂಧ್ಯಾ ಪರಮೇಶ್ ಭಜನೆ ಮಾಡೋದು ಗೊತ್ತಾಗ್ತಾ ಇತ್ತು. ಆದ್ರೆ ಅಲ್ಲಿ ಆ ವಿವೇಕ ಇರ್ಲಿಲ್ಲ. ಏನ್ ವಿವೇಕ ಇರ್ಲಿಲ್ಲ? ಸಂಧ್ಯಾ ಪರಮೇಶ್ ಭಜನೆ ಮಾಡ್ತಾ ಇರೋದು ಗೊತ್ತಾಗ್ತಾ ಇರೋದು ಅರಿವಿಗೆ, ಸಾಕ್ಷಿಗೆ ಅನ್ನೋ ತಿಳುವಳಿಕೆ ಇರ್ಲಿಲ್ಲ. ಹೌದು, ಗೊತ್ತಾಗ್ತಾ ಇರೋದು ಸಂಧ್ಯಾ ಪರಮೇಶ್ಗೇನೆ ಅಂತ ಇತ್ತು. ದೇಹ ಮನಸ್ಸು ಬುದ್ಧಿಯಾಗಿ ಸಂಧ್ಯಾ ಪರಮೇಶ್ ಇದ್ದಾಳೆ, ಪ್ರತಿಯೊಂದನ್ನು ಅವಳೇ ತಿಳ್ಕೊಳ್ತಾ ಇದ್ದಾಳೆ ಅನ್ನೋ ಒಂದು ಜ್ಞಾನ ಇಷ್ಟು ದಿವಸ ಇತ್ತು, ಹೌದಾ? ನಾನ್ ಮಾಡ್ದೆ, ನಾನೇ ನಾನ್ ತಿಳ್ಕೊಂಡೆ, ಪ್ರತಿಯೊಂದು ನಾನೇ, ಎಲ್ಲದಕ್ಕೂ ಈ ದೇಹ ಮನಸ್ಸು ಬುದ್ಧಿಯಾದ ನಾನು ಅಂತ ಇದ್ದಿದ್ದು. ಈಗ ಅಡಿಷನಲ್ ಜ್ಞಾನ ಏನ್ ಬರ್ತಾ ಇದೆ ಇದರಲ್ಲಿ ಅಂದ್ರೆ, ಇದನ್ನೆಲ್ಲ ಮಾಡ್ತಾ ಇರೋದು ಇದು ಈ ದೇಹ ಮನಸ್ಸು ಬುದ್ಧಿ ಇನ್ಸ್ಟ್ರೂಮೆಂಟು, ಇದು ಮಾಡ್ತಾ ಇದೆ. ಇದು ಮಾಡ್ತಾ ಇರೋದನ್ನ ತಿಳ್ಕೊಳ್ಳೋರು ಬೇರೆಯವರಿದ್ದಾರೆ. ಆ ಬೇರೆಯವರು ಅಂದ್ರೆ ಅದು ವ್ಯಕ್ತಿ ಅಲ್ಲ, ಅದು ಅರಿವು, ಆತ್ಮ. ಅದು ತಿಳ್ಕೊಳ್ತಾ ಇದೆ, ಆ ಅರಿವೇ ಆತ್ಮ ಅಂತ ಈಗ ಗೊತ್ತಾಯ್ತು ನಮ್ಗೆ. ಅಂದ್ರೆ ಏನು, ಎಲ್ಲ ಅನುಭವಗಳು ಬ್ರಹ್ಮಾನುಭವ ಅಂತಂದ್ರೆ ಏನು? ಯಾವ್ದ್ಯಾವ್ದು ಅನುಭವ ಆಗ್ತಾ ಇದೆಯೋ ಅದೆಲ್ಲವೂ ಗೊತ್ತಾಗ್ತಾ ಇದೆ. ಇವಾಗ ನಾನು ನೀವು ಮಾತಾಡ್ತಾ ಇದ್ದೀವಿ, ಅನ್ನೋದು ಗೊತ್ತಾಗ್ತಾ ಇದೆ. ಯಾರಿಗೆ ಗೊತ್ತಾಗ್ತಾ ಇದೆ? ಸಾಕ್ಷಿಗೆ ಗೊತ್ತಾಗ್ತಾ ಇದೆ. ಆ ಸಾಕ್ಷಿ ನಾನು. ಆ ಸಾಕ್ಷಿ ನಾನು ಅಂದ್ರೆ ಯಾರು? ಈ ದೇಹ ಮನಸ್ಸು ಬುದ್ಧಿ ಸಾಕ್ಷಿನೋ ಅಲ್ಲ. ಈ ದೇಹ ಮನಸ್ಸು ಬುದ್ಧಿ ಅನ್ನೋ ಕಾತ್ಯಾಯಿನಿ ಯಾರಿದ್ದಾಳೆ, ಅದು ಇನ್ಸ್ಟ್ರೂಮೆಂಟ್ ಕಾತ್ಯಾಯಿನಿ. ಆ ಕಾತ್ಯಾಯಿನಿಯನ್ನ ನೋಡುವ ಸಾಕ್ಷಿ ಇನ್ನೊಂದು ಇದೆ, ಅದು ಅರಿವು. ಅದು ನೋಡ್ತಾ ಇದೆ, ಅದು ತಿಳ್ಕೊಳ್ತಾ ಇದೆ. ಸೊ ಪ್ರತಿಯೊಂದು ಅನುಭವದಲ್ಲೂ ತಿಳಿಯುವಿಕೆ ಇದೆ. ಯಾವ ಅನುಭವ ಆಗುತ್ತೋ ಅನುಭವದಲ್ಲೆಲ್ಲದರಲ್ಲೂ ಅದು
ತಿಳುವಳಿಕೆಯಲ್ಲಿ ಪರ್ಯವಸಾನ ಆಗುತ್ತೆ, ತಿಳುವಳಿಕೆಯಲ್ಲಿ ಕೊನೆಗೊಳ್ಳುತ್ತೆ ಅನುಭವ. ತಿಳುವಳಿಕೆ ಇಲ್ಲದೆ ಹೋದ್ರೆ ಯಾವ ಅನುಭವವೂ ಏನು ಪ್ರಯೋಜನವಿಲ್ಲ. ತಿಳುವಳಿಕೆ ಆ ಮೊಮೆಂಟ್ ಆ ಅನುಭವ ಆಗ್ತಿದ್ದ ಹಾಗೆ ಅದರ ಅರಿವು ಗೊತ್ತಾಗ್ತಾ ಇದೆ. ಯಾವ ಅನುಭವ ಆದ್ರೂ ತಕ್ಷಣ ಗೊತ್ತಾಗತ್ತೆ. ಆ ಗೊತ್ತಾಗುವಿಕೆ ಏನಿದೆ ಅದು ನಿಜವಾದ ನಾನು, ಆ ಗೊತ್ತಾಗುವಿಕೆಯೇ ಅರಿವು. ಹಾಗಾಗಿ ಇಲ್ಲಿ ಏನು ಅಂದ್ರೆ ನೀವು ಅವಾಗ್ಲೇ ಹೇಳ್ದಂಗೆ ಗಾಢ ನಿದ್ದೆಯಲ್ಲಿ ಏನೋ ಇದ್ರದ್ದು ಪರಿಣಾಮ ಅದೆಲ್ಲ ಗಿರಿಣಾಮ ಏನಿಲ್ಲ. ನಮಗೇನು 3 ಅವಸ್ಥೆಗಳಲ್ಲಿ ಏನ್ ತಿಳ್ಕೊಳ್ತೀವಿ ಇಲ್ಲಿ ನಾವು ಅಂದ್ರೆ, ಆಯ್ತು ಎಚ್ಚರದ ಅವಸ್ಥೆಯಲ್ಲಿ ಏನೇನು ಅನುಭವಗಳಾಗ್ತಾ ಇದೆಯೋ ಅದೆಲ್ಲವೂ ತಿಳಿತಾ ಇದೆ, ಅದೆಲ್ಲವೂ ಗೊತ್ತಾಗ್ತಾ ಇದೆ. ಯಾರಿಗೆ ಗೊತ್ತಾಗ್ತಾ ಇದೆ? ಅರಿವಿಗೆ ಗೊತ್ತಾಗ್ತಾ ಇದೆ, ಅರಿವು ತಿಳ್ಕೊಳ್ತಾ ಇದೆ. ಎಚ್ಚರದ ಅವಸ್ಥೆ ಆಯ್ತು. ಕನಸಿನ ಸ್ಥಿತಿಗೆ ಬಂದ್ವಿ. ಕನಸು ಬೀಳ್ತಾ ಇದೆ, ಕನಸು ಬೀಳ್ತಾ ಇರೋದು ಗೊತ್ತಾಗ್ತಾ ಇದೆ. ಯಾರಿಗೆ ಗೊತ್ತಾಗ್ತಾ ಇದೆ? ಅರಿವಿಗೆ ಗೊತ್ತಾಗ್ತಾ ಇದೆ, ಸಾಕ್ಷಿಗೆ ಗೊತ್ತಾಗ್ತಾ ಇದೆ. ಕನಸು ಮುಗೀತು. ಗಾಢ ನಿದ್ದೆಗೆ ಬಂದ್ವಿ. ಗಾಢ ನಿದ್ದೆಯಲ್ಲಿ ಪ್ರಪಂಚ ಇಲ್ಲ, ಅಲ್ಲಿ ಬೇರೆ ಯಾವ ಅನುಭವವೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾರಿಗೆ ಗೊತ್ತಾಗ್ತಾ ಇದೆ? ಸಾಕ್ಷಿಗೆ ಗೊತ್ತಾಗ್ತಾ ಇದೆ. ಹೀಗೆ ಎಚ್ಚರ, ಕನಸು, ಗಾಢ ನಿದ್ದೆ 3 ಸ್ಥಿತಿಯಲ್ಲಿ ಸಾಕ್ಷಿ ಇದೆ. 3 ಸ್ಥಿತಿಯಲ್ಲಿ ಸಾಕ್ಷಿ ಇರೋದ್ರಿಂದಲೇ ಎಚ್ಚರದ ನಾನು ಕನಸು ಈ ತರಹ ಬಿತ್ತು ಅಂತ ಹೇಳಕ್ ಸಾಧ್ಯ ಆಗ್ತಾ ಇದೆ, ಗಾಢ ನಿದ್ದೆಯಲ್ಲಿ ಈ ತರ ಶಾಂತಿ ಇತ್ತು ಅಂತ ಹೇಳಕ್ ನನಗ್ ಸಾಧ್ಯ ಆಗ್ತಾ ಇದೆ. ಯಾಕೆ ಅಂದ್ರೆ ಆ ಅರಿವು ಎಲ್ಲದರಲ್ಲೂ ಇದೆ. ಎಚ್ಚರದ ನಾನು ಗಾಢ ನಿದ್ದೆಯಲ್ಲಿ ಇಲ್ಲ, ಕನಸಿನಲ್ಲೂ ಎಚ್ಚರದ ನಾನು ಇಲ್ಲ. ಆದ್ರೆ ಎಚ್ಚರದಲ್ಲಿ ನಾನು ಅದೆರಡರ ಅನುಭವವನ್ನು ನನಗೆ ಹೇಳಕ್ ಸಾಧ್ಯ ಆಗ್ತಾ ಇದೆ. ಯಾಕೆ ಅಂತಂದ್ರೆ 3 ಅವಸ್ಥೆಗಳಲ್ಲಿ ಕಾನ್ಸ್ಟೆಂಟ್ ಆಗಿ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಒಂದು ಅರಿವು ಇದೆ. ಆ ಅರಿವು ಇರೋದ್ರಿಂದಲೇನೆ ಅರಿವಿಗೆ ಎಲ್ಲವೂ ತಿಳಿತಾ ಇರೋದಾಗಿರೋದ್ರಿಂದ ಎಚ್ಚರದ ಸ್ಥಿತಿಯಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಅಷ್ಟೇ ಅರಿವು. ಈ ಒಂದು ಮನಸ್ಸು ಮತ್ತು ಇಂದ್ರಿಯಗಳ ಮೂಲಕ ಎಕ್ಸ್ಪ್ರೆಸ್ ಮಾಡುತ್ತೆ, ಹೇಳುತ್ತದೆ. ಗಾಢ ನಿದ್ದೆಯಲ್ಲಿ ಏನನ್ನು ಹೇಳಲ್ಲ ಅದು. ಯಾಕೆಂದ್ರೆ ಅಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳು ಇಲ್ಲ. ಹಾಗಾಗಿ ಅದಕ್ಕೆ ತಿಳಿತಾ ಇದೆ. ಆ ಇಂದ್ರಿಯಗಳು ಇಲ್ಲದೆ ಹೋದ್ರೂ ಅದಕ್ಕೆ ತಿಳಿತಾ ಇದೆ. ಏನ್ ತಿಳಿತಾ ಇದೆ? ಅಲ್ಲಿ ಏನೂ ಇಲ್ಲ ಅನ್ನೋದು ತಿಳಿತಾ ಇದೆ. ಅಲ್ಲಿ ಏನೂ ಇಲ್ಲ ಅನ್ನೋದು ಗಾಢ ನಿದ್ದೆಯಲ್ಲಿ ತಿಳಿತಾ ಇರೋದು ಸಾಕ್ಷಿಯಾದ ಅರಿವೇನೆ. ಕನಸಿನಲ್ಲಿ ಏನೇನೋ ಬಿತ್ತು, ಕನಸು ಬೇರೆ ಬೇರೆ ಪ್ರಪಂಚ ಎಲ್ಲ ಇತ್ತು ಅನ್ನೋದು ತಿಳಿತಾ ಇರೋದು ಕೂಡ ಆ ಸಾಕ್ಷಿಯಾದ ಅರಿವಿಗೇನೆ. ಆಮೇಲೆ ಎಚ್ಚರದಲ್ಲೂ ಕೂಡ ಏನೇನು ನಡೀತಾ ಇದೆ ಅದೆಲ್ಲ ತಿಳಿತಾ ಇರೋದು ಸಾಕ್ಷಿಗೇನೆ. ಮತ್ತು ಅದೇ ಸಾಕ್ಷಿ ಗಾಢ ನಿದ್ದೆಯಲ್ಲಿ ಏನೂ ಇರಲಿಲ್ಲ ಅನ್ನುವುದನ್ನ ಎಚ್ಚರ ಸ್ಥಿತಿಯಲ್ಲಿ ದೇಹ, ಮನಸ್ಸು, ಬುದ್ಧಿಗಳು, ಮನಸ್ಸು ಎಲ್ಲವೂ ಇರೋದ್ರಿಂದ, ಇಂದ್ರಿಯಗಳಿರೋದ್ರಿಂದ, ಬಾಯಿ ಇರೋದ್ರಿಂದ ಅದನ್ನ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆದ್ರಿಂದ ಈ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಉಪಯೋಗಿಸ್ಕೊಂಡು ಹೇಳಕ್ಕೆ ಆಗ್ತಾ ಇದೆ. ಹಾಗಾಗಿ ಬ್ರಹ್ಮಾನುಭವ ಅಂತಂದ್ರೆ ಏನು? ಯಾವುದೇ ರೀತಿಯ ಅನುಭವಗಳ ಹಿಂದೆಯೂ ತಿಳಿಯುವಿಕೆ ಇದೆ, ಅರಿಯುವಿಕೆ ಇದೆ, ಸಾಕ್ಷಿ ಅರಿತಾ ಇದೆ ಅನ್ನೋದೇ ಬ್ರಹ್ಮಾನುಭವ. ಅರ್ಥ ಆಯ್ತಾ ಇದು ನಿಮ್ಗೆ? ಅರ್ಥ ಆಗಿರುತ್ತೆ ಮೇಡಮ್. ಅಲ್ಲ ಏನಾಯ್ತು ಅಂದ್ರೆ ಇವಾಗ ನೀವು ಹೇಳಿದ್ದು ಇಲ್ಲೇನೋ ತಿಳಿಯುತ್ತೆ, ಆಮೇಲೆ ಅಲ್ಲಿ ಹೋಗಿ ಇದ್ರದ್ದು ಏನೋ ಅನುಭವ ಅಲ್ಲಿದಾಗತ್ತೆ, ಅದ್ರ ಪ್ರಭಾವ ಅಂತ ಆ ತರಹ ಅಲ್ಲ. ಇಲ್ಲೂ ಸಾಕ್ಷಿ ಇದೆ, ಅಲ್ಲೂ ಸಾಕ್ಷಿ ಇದೆ, ಅಲ್ಲೂ ಸಾಕ್ಷಿ ಇದೆ, ಎಲ್ಲಾ ಕಡೆನೂ ಸಾಕ್ಷಿ ಇದೆ. ಸಾಕ್ಷಿನೇ ತಿಳಿತಾ ಇದೆ. ಪ್ರತಿಯೊಂದು ಅನುಭವದ ಹಿಂದೆಯೂ ಅರಿಯುವಿಕೆ ಇದೆ. ಆ ಅರಿಯುವಿಕೆಯೇ ಸಾಕ್ಷಿ ಅಂತನ್ನುವುದು ಬ್ರಹ್ಮಾನುಭವ. ಅದಕ್ಕೆ ಏನಾಯ್ತು, ಅಲ್ಲಿ ಅವ್ರು ಕೇಳಿದ್ದು ಎಚ್ಚರದಲ್ಲಿ ಕೃಷ್ಣ ಬರ್ತಾ ಇದ್ದ ಆ ಪಾಪಾಜಿಗೆ. ಅವಾಗಂದ್ರೆ ಎಚ್ಚರದಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇತ್ತು ಅಲ್ವಾ? ಸೊ ಸಾಕ್ಷಿಗೆ ಎಚ್ಚರದಲ್ಲಿ ಕೃಷ್ಣ ಇದಾನೆ ಅಂತ ಗೊತ್ತಾಗ್ತಾ ಇತ್ತು. ಈ ಸಾಕ್ಷಿ ಗಾಢ ನಿದ್ದೆಯಲ್ಲೂ ಇದೆ. ಈ ಕೃಷ್ಣ ಅನ್ನೋ ಅನುಭವ ಸತ್ಯ ಆಗಿದ್ದಿದ್ರೆ ಗಾಢ ನಿದ್ದೆಯಲ್ಲೂ ಕೃಷ್ಣ ಬರಬೇಕಾಗಿತ್ತು, ಗಾಢ ನಿದ್ದೆಯಲ್ಲೂ ಅವರಿಗೆ ಅದು ಗೊತ್ತಾಗ್ಬೇಕಾಗಿತ್ತು. ಅದಾಗ ಗೊತ್ತಾಗಿಲ್ಲ ಅವರಿಗೆ. ಅಂದ್ರೆ ಆ 3ರಲ್ಲೂ ಅದೇ ಅನುಭವ ಇಲ್ಲ. 3ರಲ್ಲೂ ಅರಿಯುವಿಕೆ ಇದೆ, ಆದ್ರೆ ಅನುಭವ ಬೇರೆ ಬೇರೆ ಇದೆ. ಅರಿಯುವಿಕೆ ಒಂದೇ ಆಗಿದೆ. ಕೃಷ್ಣನ ಅನುಭವ 3ರಲ್ಲೂ ಇದ್ದಿದ್ರೆ ಆವಾಗ ಅದು ಸತ್ಯ ಆಗ್ತಾ ಇತ್ತು. ಅದು ಹಾಗಾಗ್ಲಿಲ್ಲ. ಅರಿಯುವಿಕೆ ಸತ್ಯ, ಈ ಅನುಭವಗಳು ಮಿಥ್ಯಾ. ಅನುಭವಗಳು ಬಂದು ಹೋಗುತ್ತೆ. ಅದರ ಅರಿಯುವಿಕೆಯಾದ ಸಾಕ್ಷಿ ಏನಿದೆ, ಅರಿವು ಏನಿದೆ, ತಿಳಿವು ಏನಿದೆ, ಗೊತ್ತಾಗುವಿಕೆ ಏನಿದೆ ಅದು ನಿರಂತರ, ಅದು ಯಾವಾಗ್ಲೂ ಇದೆ. ಎಚ್ಚರದಲ್ಲಿ ಒಂದನ್ನು ಅರಿಯುತ್ತೆ, ಕನಸಿನಲ್ಲಿ ಒಂದನ್ನು ಅರಿಯುತ್ತೆ, ಗಾಢ ನಿದ್ದೆಯಲ್ಲಿ ಒಂದನ್ನು ಅರಿಯುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇರೋದು. ಸೊ ಆ ಸಾಕ್ಷಿ ಏನಿದೆ, ಆ ಸಾಕ್ಷಿಯೇ ನಾನು ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು.
ಸೊ ಬ್ರಹ್ಮಾನುಭವ ಅಂತಂದ್ರೆ ಸಾಕ್ಷಿ ಎಲ್ಲವನ್ನೂ ತಿಳಿಯುತ್ತೆ ಅನ್ನೋದೇ ಬ್ರಹ್ಮಾನುಭವ. ಆ ಸಾಕ್ಷಿ ನಾನು ಅನ್ನೋದೇ ಈ ಒಂದು ಆತ್ಮಜ್ಞಾನ ಅಂತ. ತುಂಬಾ ಚೆನ್ನಾಗಿ ಆಗ್ಲಿ. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿರ್ಗಾ ಕೇಳ್ತೀನಿ ನಿಮ್ಮನ್ನ, ಸರಿ ನೀವು ಇದನ್ನ ಸರಿಯಾಗಿ ಹೇಳ್ಬೇಕು. ಓಕೆನಾ? ಮತ್ತೆ ಮುಂದಿನ ಪ್ರಶ್ನೆ ಸುಜಿಯಾ ಅವ್ರಿಗೆ. ರಾಮಕೃಷ್ಣ ಪರಮಹಂಸರ ಕಥೆಯ ಮೂಲಕ ತಿಳಿದು ಬರುವುದೇನು? ರಾಮಕೃಷ್ಣ ಪರಮಹಂಸರು ಕಾಳಿನ ತುಂಬಾ ಕಾಳಿನ ಜೊತೆನೆ ಮಾತಾಡ್ಕೊಂಡು, ಕಾಳಿಗೆಲ್ಲ ಪ್ರಸಾದ ಎಲ್ಲ ಕೊಟ್ಟು, ಕಾಳಿ ಪ್ರಸಾದ ಎಲ್ಲ ತಿನ್ಕೊಂಡು ಅವರು ಕಾಳಿ ಜೊತೆನೆ ಇದಾಗಿರ್ತಾರೆ. ಆವಾಗ ತೋತಾಪುರಿಯನವರು ಒಬ್ರು ಗುರುಗಳು ಬರ್ತಾರೆ, ನಿನಗೆ ಬ್ರಹ್ಮಜ್ಞಾನ ಕೊಡ್ತೀನಿ ಅಂತ. ಆವಾಗ ಕಣ್ಮುಚ್ಕೊಂಡು ಕೂತಿರ್ತಾರೆ. ಆವಾಗ ನನ್ ಕಾಳಿನೇ ಬರ್ತಿದ್ದಾಳೆ, ನನ್ಗೇನೋ ತಡಿಯಕ್ಕೆ ಆಗ್ತಿಲ್ಲ, ಅಯ್ಯೋ ಅವಳೇ ಬರ್ತಿದ್ದಾಳೆ ನನ್ಗೆ ಅಲ್ಲಿ ಬ್ರಹ್ಮಜ್ಞಾನಕ್ಕೆ ಹೋಗಕ್ಕೆ ಆಗ್ತಿಲ್ಲ ಅಂತ. ಆವಾಗ ಏನ್ ಮಾಡ್ತಾರೆ, ತೋತಾಪುರಿಯವರು ಒಂದು ಗಾಜಿಂದು ಚೂರ್ ತಗೊಂಡು ಇಲ್ಲಿ ಕಟ್ ಮಾಡ್ತಾರೆ. ಆವಾಗ ಕಾಳಿ ಅದರಿಂದ ದೂರ ಹೋಗ್ಬಿಟ್ಟು ಆವಾಗ ಬ್ರಹ್ಮಜ್ಞಾನಕ್ಕೆ ಅವರು ಬರ್ತಾರೆ. ಅಂದ್ರೆ ಇದರಿಂದ ನಮ್ಗೇನ್ ತಿಳಿಯಿತು? ಅದು ನಮ್ಗೆ ಒಂದು ರೂಪದಿಂದ ಅಲ್ಲ, ಒಂದು ಅದನ್ನ ನಿರಾಕಾರ ಇದ್ರಿಂದ ಮಾಡೋದು ಅಂತ. ಜ್ಞಾನ ಸತ್ಯ ಅಲ್ಲ, ರೂಪ ಸತ್ಯ ಅಲ್ಲ, ನಾಮರೂಪಗಳ ಸತ್ಯ ಅಲ್ಲ, ಅದರ ಹಿಂದಿರುವಂತ ಸಚ್ಚಿತ್ ಆನಂದ ಸ್ವರೂಪ ಸತ್ಯ ಅಂತ ಇದ್ರ ಮೂಲಕ ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆ ಸುಧಾ ಅವ್ರಿಗೆ. ಇವಾಗ ಈ ಪಾಪಾಜಿ ಕಥೆ ಎಲ್ಲ ಅವ್ರು ಹೇಳಿದ್ರು, ಪಾಪಾಜಿ ಕಥೆ ಏನ್ ಹೇಳ್ಬೇಡಿ, ಅದನ್ನ ಏನು ಅದ್ರಲ್ಲಿ ನಮಗ್ ಗೊತ್ತಾಯ್ತು ಅನ್ನೋದನ್ನ ಹೇಳಿ ಸುಧಾ. ಅಂದ್ರೆ ಇವಾಗ ನಮ್ಗೆ ವಿಶೇಷವಾಗಿ ಅನುಭವಗಳು ಬರ್ತವೆ. ಅವೆಲ್ಲ ನಮ್ಮ ಮನಸ್ಸಿನಲ್ಲಿರುವ ನಮ್ಮ ಹಿಂದೆ ಇದು ಎಲ್ಲ ವಾಸನೆಗಳು ನಮ್ಮ ಆ ರೂಪದಲ್ಲಿ ಬರ್ತಾ ಇರುತ್ತೆ. ಮತ್ತೆ ಈ ಸುಖದ ಅನುಭವ, ದುಃಖದ ಅನುಭವ ಎಲ್ಲ ನಮ್ಮ ಹಿಂದಿನ ಜನ್ಮದ್ದು, ಇವಾಗಿಂದು ಎಲ್ಲ ಅದು ವಾಸನಾ ರೂಪದಲ್ಲಿ ಬರ್ತಾ ಇರುತ್ತೆ. ಅದೆಲ್ಲ ಕರೆಕ್ಟ್ ಹೇಳಿ. ಅದೆಲ್ಲ ಕಳ್ಕೊಳ್ಳಿಕ್ಕೆ ನಾವು ಆತ್ಮಾನುಭವ ಅಂದ್ರೆ ಅದು ನಮ್ಗೆ ಇರದೆ, ನಾವ್ ಅದನ್ನ ಕಂಡ್ಕೊಳ್ಬೇಕಷ್ಟೇ, ಅದನ್ನ ನಾವು ಪಡ್ಕೊಳ್ಳೋದಲ್ಲ. ಅಂದ್ರೆ ನಾವ್ ಇವಾಗ ಸಮಾಧಿಯಲ್ಲಿ ಕೂತ್ಕೊಳ್ಳೋದು ಇದು ಎಲ್ಲ ಮಾಡ್ತೀವಿ, ಬಟ್ ಅದು ಎಲ್ಲ ಆತ್ಮಜ್ಞಾನ, ಅದ್ರಿಂದ ನಮ್ಗೆ ಮುಕ್ತಿ ಅನ್ನೋದು ಬರೋದಿಲ್ಲ. ಅದೆಲ್ಲ ನಮ್ಮ ವಾಸನೆಗಳನ್ನ ಕಳ್ಕೊಳ್ತಾ ಹೋಗ್ಲಿಕ್ಕೆ ಒಂದು ದಾರಿ ಆಗುತ್ತೆ. ಕರೆಕ್ಟ್. ಅಂದ್ರೆ ಇವಾಗ ನೀವ್ ಹೇಳಿದ್ರಿ ಈ ತರ ಏನೇನೋ ಅನುಭವ, ಆ ತರ ಅಯ್ಯೋ ಕೃಷ್ಣನೇ ನನ್ ಕಾಣಿಸ್ತಾ ಇದ್ದಾನೆ ಅಂದ್ರೆ ಎಷ್ಟು ಗ್ರೇಟ್ ಅಂತ ಅವ್ರಿಗನ್ಸಿತ್ತು. ಆದ್ರೆ ಇಲ್ಲೇನು ಅನುಭವಗಳು ಮುಖ್ಯ ಅಲ್ಲ, ಅನುಭವ ಏನ್ ಅನುಭವ ಬೇಕಾದ್ರೂ ಆಗ್ಬೋದು. ಇವಾಗ ನಮ್ಗೆ ಏನೋ ಇವಾಗ ಧಪಕ್ ಅಂತ ಬಿದ್ಬಿಟ್ರಪ್ಪ, ಸಡನ್ ಆಗಿ ಬಿದ್ದೆ ಅಂತ ನಿಮಗ್ ಗೊತ್ತಾಗತ್ತೆ ಅಲ್ವಾ? ಬಿದ್ದ ತಕ್ಷಣ ನಿಮಗ್ ಗೊತ್ತಾಗತ್ತೆ. ಹೌದು. ಯಾರೋ ಸಡನ್ ಆಗಿ ಮನೆಗ್ ಬಂದ್ರು, ಬಾಗಿಲು ತಟ್ಟಿದ್ರು, ಓ ಯಾರೋ ಬಾಗಿಲು ತಟ್ತಾ ಇದ್ದಾರೆ, ಗೊತ್ತಾಗತ್ತೆ. ಪ್ರತಿಯೊಂದು ಸಣ್ಣದು ಕೂಡ ಸಣ್ಣ ಸಣ್ಣ ಅನುಭವವೇ ಇರಲಿ, ದೊಡ್ಡ ದೊಡ್ಡ ಅತೀಂದ್ರಿಯ ಅನುಭವಗಳೇ ಇರಲಿ, ಅದ್ರ ಹಿಂದೆ ಗೊತ್ತಾಗುವಿಕೆ ಇದೆ, ಅದು ಮುಖ್ಯ. ಅಲ್ಲಿ ನಮ್ಮ ಲಕ್ಷ್ಯ ಹೋಗ್ಬೇಕು. ಅನುಭವದ್ದು ಏನು ದೊಡ್ಡದಿಲ್ಲ, ದೊಡ್ಡ ಅನುಭವನೇ ಹಾಕೊಳ್ಳಿ, ಚಿಕ್ಕ ಅನುಭವನೇ ಹಾಕೊಳ್ಳಿ, ಅದ್ರ ಹಿಂದೆ ನನಗೆ ತಿಳಿತಾ ಇದೆ, ಗೊತ್ತಾಗ್ತಾ ಇದೆ ಅಂತ ಏನಿದೆ ಅದು ಮುಖ್ಯ. ಅದು ನಿರಂತರ ಗೊತ್ತಾಗುವಿಕೆ, ನಿರಂತರವಾಗಿ ಇರುತ್ತೆ, ಯಾವಾಗ್ಲೂ ಇರುತ್ತೆ, ಶಾಶ್ವತವಾಗಿರುತ್ತೆ. ಅದನ್ನ ಅಲ್ಲಿ ಅವರು ಪಾಯಿಂಟ್ ಔಟ್ ಮಾಡೋದು. ಕೃಷ್ಣನ ಅನುಭವ ನಿನ್ಗೆ ಎಚ್ಚರದಲ್ಲಿದೆ, ಆದ್ರೆ ಕನ್ಸಲ್ಲಿಲ್ಲ, ಗಾಢ ನಿದ್ದೆಯಲ್ಲಿಲ್ಲ. ಹಾಗಿದ್ಮೇಲೆ ಅದು ನಿರಂತರ ಇಲ್ಲ, ಮುಗ್ದೋಯ್ತು, ಎಚ್ಚರಿಕೆ ಸ್ಥಿತಿಗೆ ಮುಗ್ದೋಯ್ತು. ಹಾಗಿಂದ ಸತ್ಯ ಅಲ್ಲ, ಅದು ಮಿಥ್ಯ ಆಯ್ತು. ಒಂದು ಸ್ಥಿತಿಯಲ್ಲಿದ್ದು ಇನ್ನೊಂದು ಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ಅದು ಮಿಥ್ಯ ತಾನೆ,
ಕಂಡು ಮರೆಯಾಗ್ತಾ ಇದೆ ತಾನೆ. ಹೌದು. ಅವ್ರೇನ್ ಅನ್ಕೊಂಡಿದ್ರು ಅದೇ ಗ್ರೇಟು, ನನ್ಗೆ ಆತ್ಮಜ್ಞಾನ ಬಂದ್ಬಿಟ್ಟಿದೆ. ಇವಾಗ ಎಷ್ಟೋ ಸರ್ತಿ ಅನ್ಸುತ್ತೆ, ಏನೇನೋ ಅನುಭವಗಳಾಗುತ್ತೆ, ಓ ನಂಗೆ ಆತ್ಮಜ್ಞಾನ ಬಂದ್ಬಿಟ್ಟಿದೆ ಅಂತ ಹೇಳ್ತೀವಿ. ಆತ್ಮಜ್ಞಾನಕ್ಕೂ ಆ ಅನುಭವಗಳಿಗೂ ಏನೂ ಸಂಬಂಧ ಇಲ್ಲ. ರೆಗ್ಯುಲರ್ ಆಗಿ ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದು ಕಣ್ಣು ಬಿಟ್ಟ ತಕ್ಷಣದಿಂದ ರಾತ್ರಿ ಮಲಗೋವರೆಗೂ ಗಾಢ ನಿದ್ದೆಯಲ್ಲೂ ಕೂಡ ಏನೇನು ಅನುಭವಗಳಾಗುತ್ತೋ ಎಲ್ಲ ಅನುಭವಗಳನ್ನು ಕೂಡ ಅರಿತಾ ಇರುವಂತಹ ಸಾಕ್ಷಿಯಾದ ಅರಿವು ಇದೆ. ಅದು ನಾನು ಅಂತ ತಿಳ್ಕೊಳ್ಳೋದು ಆತ್ಮಜ್ಞಾನವೇ ಹೊರತು ಅನುಭವ ಮುಖ್ಯ ಅಲ್ಲ ಅನ್ನೋದನ್ನ ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ಅಂದ್ರೆ ಸದಾಕಾಲ ಇರೋದು ಆತ್ಮಾನುಭವ, ಬ್ರಹ್ಮಾನುಭವ. ಹೌದು, ತಿಳಿಯುವಿಕೆ ಸದಾಕಾಲ ಇದೆ ಅಲ್ವಾ. ಹೌದು ಹೌದು. ಇವಾಗ ನಿಮಗೆ ಪ್ರಜ್ಞೆ ಇರಲ್ಲಪ್ಪ, ಏನು ತಿಳಿಲಿಲ್ಲ, ಅವಾಗ ಇಲ್ವಾ ಅಲ್ಲಿ? ಹಾಗಾದ್ರೆ ಇದೆ, ಇದ್ದೇ ಇದೆ. ಏನಿದೆ, ಏನಿದೆ ಅಲ್ಲಿ? ಪ್ರಜ್ಞೆ ಹೊಟ್ಟೋಯ್ತು ನಿಮ್ಗೆ, ಏನೋ ತಲೆಗೆ ಏಟು ಬಿತ್ತು, ಪ್ರಜ್ಞೆ ಹೊಟ್ಟೋಯ್ತು. ಏನಿದೆ ಅಲ್ಲಿ? ಅಂದ್ರೆ ಅದು ಅರಿವು ಸಾಕ್ಷಿ ಅನ್ನೋದು ಇದ್ದೇ ಇದೆ. ಈ ಇದ್ರಲ್ಲಿ ಅರ್ಥ ಆಗಿರಲ್ಲ, ಅಂದ್ರೆ ಅರಿವಿಗೆ ಅದು ಅರ್ಥ ಆಗ್ತಾ ಇರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಗಾಢ ನಿದ್ದೆಯಲ್ಲಿ ಏನಿದೆ? ಗಾಢ ನಿದ್ದೆಯಲ್ಲಿ ಮನಸ್ಸು ಅನ್ನೋದು ಏನು ಇಲ್ಲ ಅಲ್ಲೇ. ಹ, ಅರಿವು ಇದೆಯಾ? ಅರಿವು ಇದೆ. ಅರಿವಿಗೆ ಏನ್ ಅರಿವಾಗ್ತಾ ಇದೆ? ಗಾಢ ನಿದ್ದೆಯಲ್ಲಿ ಅರಿವಿಗೆ ಏನ್ ಅರಿವಾಗ್ತಾ ಇದೆ? ಏನು ಇಲ್ಲ ಅಂತ ಅರಿವಾಗ್ತಾ ಇದೆ ಏನು ಅಲ್ವಾ? ಗಾಢ ನಿದ್ದೆ ನಿಮ್ಮ ಅನುಭವ ನೀವೇನ್ ಹೇಳ್ತೀರಿ? ಅಯ್ಯೋ ಅಲ್ಲಿ ಏನ್ ಇರ್ಲಿಲ್ಲ ಅಂತೀರಿ ಅಲ್ವಾ? ಏನು ಏನು ಗೊತ್ತಿರೋದಿಲ್ಲ, ಏನು ಗೊತ್ತಿಲ್ಲ ಅಂತೀರಿ. ಏನು ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಏನು ಗೊತ್ತಿಲ್ಲ ಅನ್ನೋದು ಗೊತ್ತಾಗಿದ್ದಕ್ಕೆ ತಾನೇ ಏನು ಗೊತ್ತಿಲ್ಲ ಅಂತ ನಾವು ಹೇಳಕ್ಕಾಗೋದು. ಹೌದು, ಅದು ಹೇಳ್ತೀವಿ. ಅದೇ ರೀತಿ ಪ್ರಜ್ಞೆ ತಪ್ಪೋದಾಗ್ಲೂ ಅಷ್ಟೇ. ಪ್ರಜ್ಞೆ ತಪ್ಪೋದಾಗ ಏನಾಗುತ್ತೆ? ಅಲ್ಲಿ ಮನಸ್ಸು ಕೆಲಸ ಮಾಡಲ್ಲ. ಅರಿವಿಗೆ ಏನಿಲ್ಲ, ಗಾಢ ನಿದ್ದೆಯಲ್ಲಿ ಹೆಂಗಿತ್ತೋ ಅದೇ ಸ್ಥಿತಿ, ಏನು ಗೊತ್ತಾಗ್ಲಿಲ್ಲ ಅಂತ ಅರಿವಿಗೆ ಗೊತ್ತಾಗುತ್ತೆ. ಅದಕ್ಕೆ ಎಚ್ಚರ ಆದ್ಮೇಲೆ ಹೇಳ್ತೀವಲ್ಲ, ಅಯ್ಯೋ ಬಿದ್ಬಿಟ್ರಿ, ಏನು ಗೊತ್ತಾಗ್ಲಿಲ್ಲ ರೀ, ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತೀವಿ ನಾವು. ಹೌದ್ ತಾನೆ? ಪ್ರಜ್ಞೆ ತಪ್ಪಿ ಪ್ರಜ್ಞೆಯಿಂದ ಎಚ್ಚರ ಆಗೋವರ್ಗುನು ಯಾರೋ ನಮ್ಮನ್ನ ಕರ್ಕೊಂಡು ಹೋಗಿರ್ಬೋದು, ಆಸ್ಪತ್ರೆಗೆ ಸೇರಿಸಿರ್ಬೋದು, ಏನೇ ಮಾಡಿರಬಹುದು, ನಮಗ್ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ ಅಂದ್ರೆ ಅಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇಲ್ಲ. ಆದರೆ ಅರಿವು ಇದ್ದೇ ಇದೆ, ಅರಿವು ಹೋಗಿಲ್ಲ. ಆ ಅರಿವಿಗೆ ಏನ್ ಗೊತ್ತಾಗ್ತಾ ಇದೆ? ಅಲ್ಲಿ ಮನಸ್ಸಿಲ್ಲ, ಅದರಿಂದ ಏನು ಇಲ್ಲ ಅನ್ನೋದು ಗೊತ್ತಾಗ್ತದೆ. ಅದನ್ನ ನಾವು ಬೆಳಗ್ಗೆ ಎದ್ದಾಗ ಹೇಳ್ತೀವಿ, ಅಯ್ಯೋ ಏನು ಗೊತ್ತಾಗ್ಲಿಲ್ಲ. ಏನೂ ಗೊತ್ತಾಗಲಿಲ್ಲ ಅನ್ನುವುದು ಗೊತ್ತಾಗುವಿಕೆ ಇದೆಯಲ್ಲ, ಅದು ಅರಿವಿನ ಕೆಲಸ. ಅಲ್ಲಿ ಪ್ರಜ್ಞೆ ತಪ್ಪಿ ಹೋದಾಗ, ಗಾಢ ನಿದ್ದೆಯಲ್ಲಿದ್ದಾಗ. ಅದೇ ಕನಸಿನಲ್ಲಿದ್ದಾಗ ಮನಸ್ಸಿದೆ, ಇಂದ್ರಿಯಗಳಿದೆ, ಅಲ್ಲಿ ಒಂದು ಪ್ರಪಂಚದ ಸೃಷ್ಟಿಯಾಗಿದೆ. ಅಲ್ಲಿ ಏನೇನಾಗ್ತಾ ಇದೆ ವಿದ್ಯಮಾನಗಳು ಅದೆಲ್ಲ ಗೊತ್ತಾಗ್ತಾ ಇದೆ. ಎಚ್ಚರ ಸ್ಥಿತಿಯಲ್ಲಿ ಮನಸ್ಸಿದೆ, ಇಂದ್ರಿಯಗಳಿದೆ, ಏನೇನ್ ನೋಡ್ತಾ ಇದೆ ಇಂದ್ರಿಯಗಳು, ಕೇಳ್ತಾ ಇದೆ, ಮೂಸ್ತಾ ಇದೆ, ಎಲ್ಲವೂ ಗೊತ್ತಾಗ್ತಾ ಇದೆ. ಆ ರೀತಿಯಲ್ಲಿ ಅರಿವು ಎಚ್ಚರ, ಕನಸು, ಗಾಢ ನಿದ್ದೆ ಎಲ್ಲದರಲ್ಲೂ ಇದೆ. ಇಂದ್ರಿಯಗಳು ಮನಸ್ಸು ಇದ್ದಾಗ ಪ್ರಾಪಂಚಿಕ ಅನುಭವಗಳು, ಅದು ಕನಸಿನ ಪ್ರಪಂಚ ಆಗಿರ್ಬೋದು, ಎಚ್ಚರದ ಪ್ರಪಂಚ ಆಗಿರ್ಬೋದು, ಪ್ರಾಪಂಚಿಕ ಅನುಭವಗಳನ್ನ ಅರಿಯುತ್ತೆ ಅರಿವು. ಗಾಢ ನಿದ್ದೆಯಲ್ಲಿ ಏನು ಇಲ್ಲ ಅನ್ನೋದನ್ನ ಅರಿಯುತ್ತೆ. ಪ್ರಪಂಚ ಇಲ್ಲ, ಮನಸ್ಸಿಲ್ಲ, ಏನು ಇಲ್ಲ, ಏನು ಗೊತ್ತಾಗ್ಲಿಲ್ಲ, ತಿಳಿಯಕ್ಕೇನು ಇರ್ಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಗೊತ್ತಾಗುವಿಕೆ ಅನ್ನೋದು ಸದಾ ಇದೆ. ಆ ಅರಿವು ನಾನು, ಅದು ಸಾಕ್ಷಿ. ಕ್ಲಿಯರ್ ಆಯ್ತಾ? ಹಾ ಮೇಡಮ್, ಅರ್ಥ ಆಯ್ತು.
ಮುಂದಿನ ಪ್ರಶ್ನೆ ಸಾವಿತ್ರಿ ಅವರಿಗೆ. ಶ್ರೋತ್ರಿಯನಿಗೂ ಪಂಡಿತನಿಗೂ ಏನು ವ್ಯತ್ಯಾಸ? ಸ್ತೋತ್ರಿಯರು ಪಂಡಿತರು ಅಂದ್ರೆ ಅದೇ ಶ್ಲೋಕಗಳನ್ನ ಹೇಳೋರು, ಆ ಮಂತ್ರಗಳನ್ನ ಚೆನ್ನಾಗಿ ಕಂಠಪಾಠ ಮಾಡ್ಕೊಂಡು ಹೇಳೋರು ಅಂತ ಹೇಳ್ತಾರೆ. ಸ್ತೋತ್ರಿಯ ಬ್ರಹ್ಮನಿಷ್ಠ ಅಂತಂದ್ರೆ ಆ ಪಾಠ 3 ತರ ಇರ್ತಾರೆ ಶಿಷ್ಯರು: ಮಂದ, ಮಧ್ಯಮ, ಉತ್ತಮ. ಶಿಷ್ಯರು ಬೇಡ, ಶಿಷ್ಯನಿಗೆ ಅರ್ಥ ಆಗೋ ತರ ಪಾಠ ಹೇಳ್ಕೊಡ್ಬೇಕು. ಆ ಶಿಷ್ಯನ ಮನಸ್ಸಿನಲ್ಲಿರೋದು ಈ ಗುರುಗಳು ಹೇಳೋದು ಎರಡು ಮ್ಯಾಚ್ ಆದಾಗ ಅವ್ರಿಗೆ ಅರ್ಥ ಆಗಿ ಚೆನ್ನಾಗಿ ಅದು ಅರ್ಥೈಸ್ಕೊಂಡು ಒಳಗೆ ಇಳಿಯತ್ತೆ. ಆ ತರ ಪಾಠ ಬರೀ ಕಲ್ತ್ರೆ ಸಾಲದು, ಸ್ತೋತ್ರಿಯರು ಪಾಠ ಹೇಳ್ಕೊಡೋದು ಬರ್ಬೇಕಾಗತ್ತೆ ಧೈರ್ಯದಿಂದ ಅಂತ. ಈಗ ನೀವು ಹೇಳಿದ್ದು ಮುಕ್ಕಾಲ್ವಾಸಿ ಕರೆಕ್ಟ್ ಆಗಿ ಹೇಳಿದೀರಾ. ಪಂಡಿತರು ಕರೆಕ್ಟ್, ಪಂಡಿತರು ಎಲ್ಲ ಬಾಯ್ಪಾಠ ಮಾಡಿರ್ತಾರೆ, ಪಟ 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 ಹೇಳ್ಬಿಡ್ತಾರೆ ಅವರು ಅವರಿಗೆ. ಆದ್ರೆ ಕೆಲವರಿಗೆ ಅದ್ರ ಅರ್ಥವೂ ಗೊತ್ತೂ ಇರಲ್ಲ, ಕೆಲವರು ಸ್ವಲ್ಪ ಅರ್ಥ ತಿಳ್ಕೊಂಡಿದ್ರು ಬರೀ ರೂಢಾರ್ಥ ತಿಳ್ಕೊಂಡಿರ್ತಾರೆ, ಅದ್ರ ಒಳಗಿನ ಗಹನವಾದ ಅರ್ಥನೂ ಅವ್ರೇನ್ ತಿಳ್ಕೊಂಡಿರಲ್ಲ. ಆಮೇಲೆ ಅದು ನಿಜವಾಗ್ಲೂ ಏನು ಅನ್ನೋದು ಅವ್ರಿಗೆ ಮನದಟ್ಟಾಗಿರಲ್ಲ, ಯಾಕೆಂದ್ರೆ ಆತ್ಮಜ್ಞಾನ ಬಂದಿರೋದು. ಬ್ರಹ್ಮನಿಷ್ಠರು ಇವ್ರು ಹೇಳ್ತಾ ಇದ್ರ ರಾಮಕೃಷ್ಣ ಪರಮಹಂಸರು ಒಂದು ಮಾತು ಹೇಳಿದ್ರೆ ಇವ್ರು ಕೂಡ ಹೆದರ್ಕೊಂತ ಇದ್ರು, ವೇದಾಂತಿಗಳು ಕೂಡ. ಆ ತರ ಸ್ಪಷ್ಟವಾಗಿರತ್ತೆ ಜ್ಞಾನ ಬಂದ ಮೇಲೆ ಆ ತರ ಹೇಳಿದ್ರೆ. ಕರೆಕ್ಟ್. ಆದ್ರೆ ಅವ್ರಿಗೆ ಒಂದು ಶ್ಲೋಕನೂ ಬರ್ತಿರಲ್ಲ ಅಂತಾನು ಹೇಳಿದಾರೆ. ಅದ್ರಲ್ಲಿ ಶ್ಲೋಕ ಬರಲ್ಲ. ಏನು ಅಂದ್ರೆ ಈಗ ನಮಗೆಲ್ಲ ಗುರುಗಳು ಬೇಕು, ಆಮೇಲೆ ವೇದಾಂತ ಬೇಕು. ನಮ್ಗೆ ಹಂಗೇನೆ ನಮಗೆ ಜ್ಞಾನ ಬರಕ್ಕಾಗಲ್ಲ. ಹೌದು ಅಲ್ವಾ? ಆ ವೇದಾಂತನ ನಮ್ಗೆ ಡೈರೆಕ್ಟ್ ಆಗಿ ಓದಿದ್ರು ಅರ್ಥವೂ ಆಗೋದಿಲ್ಲ ನಮ್ಗೆ. ಹಾಗಾಗಿ ನಮ್ಗೆ ಗುರುಗಳು ಸರಳೀಕೃತ ಮಾಡಿ ಹೇಳಿದ್ರೆ ಅವಾಗ ನಮ್ಗೆ ಅರ್ಥ ಆಗತ್ತೆ. ಆದ್ರೆ ರಾಮಕೃಷ್ಣ ಪರಮಹಂಸರು ಯಾವ್ದು ವೇದಾಂತನೂ ಓದ್ಲಿಲ್ಲ, ಅವರು ಅವತಾರ ಪುರುಷರು. ಹಾಗಾಗಿ ಅವರಿಗೆ ಮೊದಲೇ ಗೊತ್ತು ಎಲ್ಲವೂ. ಏನ್ ಗೊತ್ತು? ನಾನ್ ಸಾಕ್ಷಿ ಅನ್ನೋದು ಗೊತ್ತು, ನಾನು ಶುದ್ಧವಾದ ಅರಿವು ಅನ್ನೋದು ಗೊತ್ತು ಅವರಿಗೆ. ಆಮೇಲೆ ಈಗ ವೇದಾಂತದಲ್ಲಿ ಏನೇನ್ ಹೇಳಿದೆ, ನೀನ್ ಸಾಕ್ಷಿ ಅನ್ನೋದಕ್ಕೆ ಹೆಂಗ್ ತಿಳ್ಕೊಳ್ಳೋದು ಅಂತ ಬೇಕಾದಷ್ಟು ಎಲ್ಲ ಇವಾಗ ನೋಡಿ ದೃಶ್ಯ ವಿವೇಕ ನಮಗೆ ಹೇಳ್ಕೊಡ್ತಾ ಇದೆ, ಅವಸ್ಥಾತ್ರಯ ವಿವೇಕ ಅಂತ ಹೇಳ್ಕೊಡ್ತಾರೆ, ಈ ತರ ಬೇರೆ ಬೇರೆ ಪಂಚಕೋಶ ವಿವೇಕ ಅಂತ ಹೇಳ್ಕೊಡ್ತಾರೆ. ಇದೆಲ್ಲ ನಾವು ಸಾಂಗವಾಗಿ ಪುಸ್ತಕ ಓದಿ ಗುರುಗಳು ಹೇಳಿದ್ದನ್ನ ಕೇಳ್ಕೊಂಡು ಕಲ್ತ್ಕೊಂಡು ಮಾಡ್ತೀವಿ. ರಾಮಕೃಷ್ಣ ಪರಮಹಂಸರಿಗೆ ಹಂಗೇನಿಲ್ಲ, ಅವ್ರಿಗೆ ಹಂಗೆ ಗೊತ್ತು. ಅವರು ತಾವೇ ಸರ ಕಥೆಗಳ ಮೂಲಕ ಇದೆಲ್ಲ ವಿವರಿಸ್ಬಿಡೋರು ಅವರು. ಅವಾಗ ಅವ್ರಿಗೆಲ್ಲ ಆಶ್ಚರ್ಯ, ಅಯ್ಯೋ ಹೌದಲ್ಲ, ಇದ್ರಲ್ಲಿ ಓದಿದೀವಲ್ಲ ಅಂತ ಆಶ್ಚರ್ಯ ಆಗ್ತಾ ಇತ್ತು. ಆ ತರ ಆಶ್ಚರ್ಯ ಅಂದ್ರೆ ಅದನ್ನ ಮಾಡ್ಕೊಂಡ್ ಬಂದಿರ್ತಾರೆ ರಾಮಕೃಷ್ಣ ಶ್ರೋತ್ರಿಯ ಅಂತಂದ್ರೆ ಶ್ಲೋಕಗಳು ಬರಬೇಕು ಅಂತ ಏನಿಲ್ಲ, ಆದ್ರೆ ಅವ್ರಿಗೆ ಗೊತ್ತಿರ್ಬೇಕು ಇದು ಏನು, ಈ ಆತ್ಮಜ್ಞಾನದ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಇರ್ಬೇಕು, ಮತ್ತು ಅದನ್ನ ಚೆನ್ನಾಗಿ ನಿಮಗೆ ವಿವರಿಸಿ ಹೇಳೋದಕ್ಕೆ ಆಗ್ಬೇಕು ಅವ್ರಿಗೆ. ಯಾವುದೇ ರೀತಿ ಎಕ್ಸಾಂಪಲ್ ತಗೋಬಹುದು ಅವರು, ಅದ್ರಲ್ಲಿರೋ ಎಕ್ಸಾಂಪಲ್ನೇ ತಗೋಬೇಕು ಅಂತಾನು ಏನಿಲ್ಲ, ವೇದಗಳಲ್ಲಿ ಹೇಳಿರೋ ಎಕ್ಸಾಂಪಲ್ನೇ ತಗೋಬೇಕು ಅಂತಾನು ಏನಿಲ್ಲ, ಅದನ್ನೂ ಹೇಳ್ಬೋದು ಅವರು, ಇವು ಬರುತ್ತೆ ಅವ್ರಿಗೆ. ಅದಲ್ದೇನೆ ಸಣ್ಣ ಸಣ್ಣ ನಮ್ ಗುರುಗಳಂತೂ ಎಷ್ಟು ಚಿಕ್ಕ ಎಕ್ಸಾಂಪಲ್ಸು. ಇವಾಗ ಬುರ್ಕ ಹಾಕೊಂಡಿರೋ ಹೆಂಗ್ಸ್ದೆಲ್ಲ ಉದಾಹರಣೆ ಕೊಡ್ತಾರೆ. ಅವಳು 2 ಕಣ್ಣಿನ ಮಾತ್ರ ತೆಕ್ಕೊಂಡಿರ್ತಾಳೆ, ಪೂರ್ತಿ ಮುಚ್ಕೊಂಡಿರ್ತಾಳೆ, ಅವಳಿಗೆಲ್ಲವೂ ಕಾಣುತ್ತೆ, ಅವಳು ಯಾರಿಗೂ ಕಾಣಲ್ಲ, ಈ ತರಹ. ಇದು ಹಾಗೆ ತಾನೇ, ಅರಿವಿಗೆ ಎಲ್ಲವೂ ಕಾಣುತ್ತೆ, ಅರಿವನ್ನ ನಾವು ನೋಡಕ್ಕಾಗಲ್ಲ, ಯಾಕೆಂದ್ರೆ ಅದಕ್ಕೆ ರೂಪ, ಆಕಾರ, ಬಣ್ಣ ಏನು ಇಲ್ಲ. ಆ ತರ ಚಿಕ್ಕ ಉದಾಹರಣೆಗಳನ್ನ ನಮಗ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡೋದಕ್ಕೆ ಬರುತ್ತವರಿಗೆ, ಅಂಥವ್ರಿಗೆ ಶ್ರೋತ್ರಿಯರು ಅಂತ ಹೇಳ್ತಾರೆ. ಅದೇ ಕ್ರಿಯೆಗಳ ಮೂಲಕ ಹೇಳ್ತಾ ಇದ್ರು ರಾಮಕೃಷ್ಣ ಪರಮಹಂಸರರು. ಒಂದು ಪ್ರಕ್ರಿಯೆಗಳ ಮೂಲಕ ಹೇಳ್ತಾ ಇದ್ರೆ ಚೆನ್ನಾಗಿ ಅರ್ಥೈಸ್ಕೊಳಕ್ಕೆ ಚೆನ್ನಾಗಿರತ್ತೆ, ಆತರ ಹೇಳ್ತಾ ಇದ್ರು. ಈಗ ಬ್ರಹ್ಮನಿಷ್ಠರು ಶ್ರೋತ್ರಿಯರು ಆಗಿರ್ಲೇಬೇಕು ಅಂತ ಇಲ್ಲ. ಬ್ರಹ್ಮನಿಷ್ಠರು ಅಂದ್ರೆ ಇವಾಗ ಆತ್ಮಜ್ಞಾನ ಬಂದಿರುತ್ತೆ, ಆತ್ಮಜ್ಞಾನದಲ್ಲಿ ನೆಲೆ ನಿಂತಿರ್ತಾರೆ, ಆದ್ರೆ ಅವ್ರಿಗೆ ಕೆಲವರಿಗೆ ಹೇಳ್ಕೊಡುವಂಥ
ಸಾಮರ್ಥ್ಯ ಇರಲ್ಲ. ಇರಲ್ಲ. ಶಾಂತವಾಗಿ ಆನಂದವಾಗಿರ್ತಾರೆ, ಹ್ಮ್. ಹೇಳ್ಕೊಡಕ್ಕಾಗಲ್ಲ. ಹೇಳು ಕೊಡ್ಬೇಕಾದ್ರೆ ಅವರು ಅಂಥವ್ರಿಗೆ ಬ್ರಹ್ಮನಿಷ್ಠ ಮತ್ತು ಶ್ರೋತ್ರಿಯ 2 ಕ್ವಾಲಿಟೀಸ್ ಇರಬೇಕು. ಹ್ಮ್. ನಮ್ಮ ಗುರುಗಳ ತರಹ ಹೇಳ್ಕೊಡಕ್ಕೂ ಹೌದು. ಬರ್ಬೇಕು, ಅವರು ಆ ಆತ್ಮಜ್ಞಾನದಲ್ಲಿ ನೆಲೆಯೂ ನಿಂತಿರ್ಬೇಕು. ಅದೆರಡು ಇವಾಗ ಬರೀ ಪಂಡಿತ ಆದ್ರೆ ಪಂಡಿತನಿಗೆ ಏನಿಲ್ಲ, ಸುಮ್ಮನೆ ಶ್ಲೋಕಗಳನ್ನೆಲ್ಲ ಹೇಳ್ತಾನೆ, ಬೇಕಾದ್ರೆ ಅದ್ರದ್ದು ರೂಢಾರ್ಥ ಏನಿದೆ ಅದನ್ನ ಬೇಕಾದ್ರೆ ಯಾವ್ದೋ ಪುಸ್ತಕದಲ್ಲಿ ಓದಿದ್ದನ್ನ ಬೇಕಾದ್ರೆ ಹೇಳ್ತಾನೆ. ಅಷ್ಟಕ್ಕೆ ಮೀರಿ ಅವನಿಗೆ ಮುಂದಕ್ಕೆ ಹೇಳೋದಕ್ಕೆ ಬರೋದಿಲ್ಲ. ಮುಂದಿನ ಪ್ರಶ್ನೆ ಸವಿ ಇವರಿಗೆ. ಆತ್ಮಜ್ಞಾನವನ್ನು ನೀಡುವ ಗುರುಗಳು ಹಾಗೂ ಅದನ್ನು ಪಡೆಯಲು ಕಾದಿರುವ ಶಿಷ್ಯರು ಹೇಗಿರಬೇಕು? ಆತ್ಮಜ್ಞಾನ ಸುಲಭ ಮತ್ತು ಸರಳ, ಆದ್ರೆ ಅದಕ್ಕೆ ಯೋಗ್ಯನಾಗಿರ್ಬೇಕು ಶಿಷ್ಯ. ಫಸ್ಟ್ ಅವರು ಅದ್ರ ಬಗ್ಗೆ ಕಷ್ಟಪಟ್ಟು ಕೆಲಸ ಮಾಡಿರ್ಬೇಕು, ಆಮೇಲೆ ನೊಂದಿರ್ಬೇಕು. ನೊಂದು ಬೆಂದಿದ್ದಾಗ ರೆಡಿ ಆಗಿರ್ತಾರೆ ಶಿಷ್ಯ. ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿ ಸಾಧನೆ ಎಲ್ಲ ಮಾಡಿ ರೆಡಿ ಆಗಿದ್ದಾಗ ಅವಾಗ ಶ್ರೋತ್ರಿಯ ಇರೋ ಗುರುಗಳು ಸಿಕ್ಕಿದಾಗ ಅವ್ರು ಹೇಳಿದ್ದು ಅವ್ರಿಗೆ ತಕ್ಷಣ ಅರ್ಥ ಆಗುತ್ತೆ. ಕರೆಕ್ಟ್. ಬ್ರಹ್ಮನಿಷ್ಠ ಹಾಗೂ ಶ್ರೋತ್ರಿಯ. ಬ್ರಹ್ಮನಿಷ್ಠರು ಆಗಿರ್ಬೇಕು ಅಂದ್ರೆ ಅವ್ರು ಬ್ರಹ್ಮಜ್ಞಾನದಲ್ಲಿ ನೆಲೆ ನಿಂತಿರ್ಬೇಕು, ಮತ್ತು ಶ್ರೋತ್ರಿಯ ಅಂದ್ರೆ ಅದನ್ನ ಸುಲಭವಾಗಿ ಸರಳವಾಗಿ ಇವರಿಗೆ ವಿವರಿಸೋದಕ್ಕೆ ಆಗ್ಬೇಕು. ಅವನಿಗೆ ಶಿಷ್ಯನಿಗೆ ಆತ್ಮಜ್ಞಾನ ಪಡಿಬೇಕು ಅಂತ ಉತ್ಕಟವಾದ ಆಸೆನೂ ಇರಬೇಕು, ಸಾಧನ ಚತುಷ್ಟಯಗಳನ್ನೆಲ್ಲ ಪಡೆದಿರ್ಬೇಕು. ನೀವು ಹೇಳ್ದಂಗೆ ಚೆನ್ನಾಗಿ ಪೆಟ್ಟು ತಿಂದು ನೊಂದು ಬೆಂದಿರ್ಬೇಕು. ಎಲ್ಲ ಆಗಿದ್ರೆ ಅವಾಗ ಅಂತ ತಹತಹಿಸ್ತಾ ಇರ್ತಾನೆ. ಅವಾಗ ಅವ್ರು ಹೇಳಿದ್ದು ಒಳಗಡೆಗೆ ಇಳಿಯುತ್ತೆ. ಮುಂದಿನ ಪ್ರಶ್ನೆ ಆಶಾಲಕ್ಷ್ಮಿ. ಮನನದ ಉಪಯೋಗವೇನು? ಹರಿ ಓಂ ಮೇಡಮ್. ಹರಿ ಓಂ. ಇವಾಗ ನಾವು ವೇದಾಂತ ಗುರುಗಳ ಮೂಲಕ, ಶ್ರವಣದ ಮೂಲಕ ನಾವು ತಿಳ್ಕೊಂಡಿರ್ತೀವಿ ಏನು ಇದು ಅಂತ. ಆದ್ರೆ ಇವಾಗ ಆ ಬ್ರಹ್ಮನಿಷ್ಠನ ಆಗ್ಬೇಕಾದ್ರೆ, ಆ ಅರಿವಿನಲ್ಲಿ ನಿಲ್ಬೇಕಾದ್ರೆ, ಆತ್ಮಾನುಭವ ಆಗ್ಬೇಕಾದ್ರೆ ಈ ಮನನ ನಿಧಿಧ್ಯಾಸನದಿಂದನೇ ಸಾಧ್ಯ ಆಗೋದು. ಸತ್ಸಂಗದಲ್ಲಿ ಭಾಗವಹಿಸ್ತಾ ಪ್ರಶ್ನೆಗಳನ್ನ ಕೇಳ್ತಾ, ನಮ್ಗೆ ಏನ್ ಡೌಟ್ಸ್ ಇದ್ರು ಅದು ಕ್ಲಾರಿಫೈ ಮಾಡ್ತಾ, ಮತ್ತೆ ಅದನ್ನ ನಿಧಿಧ್ಯಾಸನದಲ್ಲಿ ನಾವು ಮಾಡ್ತಾ ಅನುಭವದಲ್ಲಿ ನಿಲ್ಲೋದಕ್ ಸಾಧ್ಯ ಆಗತ್ತೆ. ಶ್ರವಣದಿಂದನೇ ಜ್ಞಾನ ಪಡೆಯೋದಕ್ ಸಾಧ್ಯ, ಮುಕ್ತಿ ಸಾಧ್ಯ. ಆದ್ರೆ ಅದು ಉತ್ತಮ ಸಾಧಕರಿಗೆ ಮಾತ್ರ ಆಗತ್ತೆ. ನನ್ನಂತವ್ರಿಗೆಲ್ಲ ಮನನ ನಿಧಿಧ್ಯಾಸನ ಅವಶ್ಯಕತೆ. ಅನುಭವದಲ್ಲಿ ನಿಂತಾಗ್ಲೇ ಅದು ಬ್ರಹ್ಮನಿಷ್ಠರಾಗೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೋಸ್ಕರ ಈ ಮನನ ತುಂಬಾ ಅವಶ್ಯಕತೆ. ನಾವು ತಿಳಿದಿದ್ದು ಇನ್ನು ಚೆನ್ನಾಗಿ ನಿಶ್ಚಯವಾಗತ್ತೆ, ದೃಢವಾಗತ್ತೆ. ಕರೆಕ್ಟ್. ಅನುಭವದಲ್ಲಿ ನಿಲ್ಲೋದು ಅಂದ್ರೇನು? ಅನುಭವದಲ್ಲಿ ನಿಲ್ಲೋದು ಅಂದ್ರೆ ಈಗ ಪ್ರಾಕ್ಟಿಕಲ್ ವೇದಾಂತಿ ಅಂತ ಹೇಳ್ತೀವಿ. ನಾವು ಬಾಯಲ್ಲಿ ಸುಮ್ನೆ ಹೇಳ್ತಾ ಇರ್ತೀವಿ, ಹೊರಗಡೆ ನೋಡೋರ್ಗೆ ಇವ್ರೆಷ್ಟು ನಾಲೆಡ್ಜಬಲ್, ಇವ್ರು ನಿಜವಾಗ್ಲೂ ಎಷ್ಟು ಶಿಸ್ತಿನ ಮನುಷ್ಯರು, ಎಷ್ಟು ಒಳ್ಳೆಯವರು ಅಂತ ನಾವು ಬಾಯಿ ಮಾತಲ್ಲಿ ನಾವು ಹೇಳಿದ್ರೆ ಹೊರಗಿನವ್ರು ಹೊಸಬ್ರಿಗೆ ಹೌದು ಇವ್ರು ಎಷ್ಟು ತಿಳ್ಕೊಂಡಿದ್ದಾರೆ, ಜ್ಞಾನಿಗಳು ಅಂತ ಅನ್ಸುತ್ತೆ. ಆದ್ರೆ ಅವನಿಗೆ ಒಳಗ್ ಗೊತ್ತಿರುತ್ತೆ ಅವನಿಗೆ ಏನು ಇರೋದಿಲ್ಲ, ಒಳಗಡೆ ಖಾಲಿ ಎಂಟಿನೆಸ್. ಅನುಭವದ ಅವನು ಏನು ತಿಳ್ಕೊಂಡಿರ್ತಾನಲ್ಲ ಅದನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ವಿವೇಕ ಮಾಡ್ತಾ, ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿಗಳು ಏನೇನ್ ಬರುತ್ತೆ ಅದು ಬಾಯಿಪಾಠದಲ್ಲ. ಅದನ್ನ ಒಂದೊಂದು ನಾವು ದಿನ ಮಾಡ್ತಿರೋದು ನಾನ್ ಸರಿನಾ ತಪ್ಪ ವಿವೇಕನ ಉಪಯೋಗಿಸ್ತಾ ನಮ್ಗೆ ಆ ಅನುಭವದಲ್ಲಿ ನಿಲ್ಲೋದಕ್ ಬರುತ್ತೆ. ನಾವು ಎಷ್ಟು ನಮ್ಗೆ ಅರ್ಥ ಆಗಿದೆ ಅಂತ. ಆವಾಗ ಅದು ನಾವ್ ಬೇರೆಯವ್ರಿಗೆ ಹೇಳಿದ್ರೆ ಎಫೆಕ್ಟ್ ಆಗುತ್ತೆ. ಉದಾಹರಣೆಗೆ ಇದು ರಾಮಕೃಷ್ಣ ಪರಮಹಂಸರು ಒಂದು ಕತೆ ಬರುತ್ತೆ. ಯಾರು ಸಕ್ಕರೆ ಮಗು ತುಂಬಾ ಸಕ್ಕರೆ ತಿನ್ನುತ್ತೆ ಬೇಡ ಅಂತ ಹೇಳಿ ಅಂದಾಗ ಅವರು ಮುಂದಿನ ವಾರ ಬಾ ಅಂತಾರೆ. ಮುಂದಿನ ವಾರ ಹೋದಾಗ್ಲೂ ಮತ್ತೆ ಮುಂದಿನ ವಾರ ಬಾ ಅಂತ ಹೀಗೆ 4-5 ಸರಿ ಕಳಿಸ್ತಾರೆ. ಅವ್ರಿಗೆ ಬೇಜಾರಾಗುತ್ತೆ, ಇದಕ್ ಉತ್ತರ ಹೇಳೋದಕ್ಕೆ ಇಷ್ಟು ದಿನ, ಆಮೇಲೆ ಬಂದ್ಮೇಲೆ ನೀನ್ ಸಕ್ಕರೆ ತಿನ್ಬೇಡ ಮಗು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಬೇಜಾರಾಗುತ್ತೆ, ಇಷ್ಟು ಹೇಳೋದಕ್ಕೆ ಇಷ್ಟು ಸರಿ ಸುತ್ಸಿದ್ರಲ್ಲ ನನ್ಗೆ ಅಂತ. ಅವಾಗ ಕೇಳ್ತಾರೆ ಏನಕ್ಕೆ ಅಂದ್ರೆ ಅದು ನಾನು
ಸಕ್ಕರೆ ತಿಂತಿದ್ದೆ, ನಾನ್ ನಿಲ್ಸೋದಕ್ಕೆ ಇಷ್ಟು ದಿನ ಆಯ್ತು, ನಾನ್ ಅದನ್ನ ನಿಲ್ಲಿಸ್ದೆ, ಮಗುಗ್ ಹೆಂಗ್ ಹೇಳೋದು, ಅದಕ್ಕೋಸ್ಕರ ಇಷ್ಟು ದಿನ ಆಯ್ತು ಅಂತ ಹೇಳ್ತಾರೆ. ಇದು ಅನುಭವದಲ್ಲಿ ನಿಲ್ಲೋದಕ್ಕೆ ಒಂದು ಉದಾಹರಣೆ ಸರಿ ಹೋಗುತ್ತೆ ಅಂತ ಅನ್ನಿಸ್ತು. ಸರಿ, ನಾನ್ ಸಾಕ್ಷಿ ಅಂತನ್ನೋದು ಇವಾಗ ತಿಳ್ಕೊಂಡಿದೀವಿ, ಗುರುಗಳು ಹೌದು. ಹೇಳಿದ್ದಾರೆ, ಇದರಲ್ಲಿ ಹ್ಮ್. ಓದಿದೀವಿ. ಹೌದು, ಎಚ್ಚರ ಸ್ಥಿತಿನಲ್ಲೂ ನೋಡ್ತಾ ಇರೋದು, ಕನಸಿನ ಸ್ಥಿತಿಲೂ ನೋಡ್ತಾ ಇರೋದು, ಗಾಢ ನಿದ್ದೆ ಸ್ಥಿತಿಲೂ ನೋಡ್ತಾ ಇರೋದು, ತಿಳ್ಕೊತಾ ಇರೋದು, ಅರಿವಾಗ್ತಾ ಇರೋದು ಸಾಕ್ಷಿಗೆ, ಅದು ನಾನು ಅಂತ ಓದ್ಕೊಂಡ್ಬಿಟ್ವಿ. ಪ್ರಾಕ್ಟಿಕಲ್ ಆಗಿ ಆಗ್ಬೇಕಲ್ಲ ಅದು. ಅಂದ್ರೆ ಹೌದು. ಏನೇ ಒಂದು ಇನ್ಸಿಡೆಂಟ್ ಆದ್ರೂನು ನಾನು ಅಲ್ಲಾಡ್ಬಾರ್ದಲ್ಲ, ಯಾಕೆಂದ್ರೆ ಹೌದು. ನಾನ್ ಸಾಕ್ಷಿಗೆ ಏನ್ ಸಂಬಂಧ ಇಲ್ಲ ನಡೀತಾ ಇರೋದು. ನಾನು ಡಿಸ್ಟೆನ್ಸ್ ಇದೆ ನನಗೂ ಅಲ್ಲಿ ನಡೀತಾ ಇರೋದಕ್ಕೂ, ನನ್ಗೇನು ಎಫೆಕ್ಟ್ ಆಗ್ಬಾರ್ದು ಅದು. ಸೊ ಬರೀ ಬಾಯಿಪಾಠ ಕೇಳ್ಬಿಟ್ಟು ನಾವು ಒಪ್ಪಿಸ್ಬಿಟ್ರೆ ಆಗ್ಲಿಲ್ಲ. ಈ ಜೀವನದಲ್ಲಿ ಬರುವಂತ ಎಲ್ಲ ಅನುಭವಗಳ ನಾನು ಆ ಅನುಭವಗಳು ಬಂದಾಗ ನಾನು ಹೇಗ್ ನಡ್ಕೋತೀನಿ, ಅದು ಬೇರೆಯವ್ರು ನೋಡಕ್ಕಲ್ಲ, ನನಗೆ ಅದು ಗೊತ್ತಾಗ್ಬೇಕು. ನಾನು ಇದರಿಂದ ತಳಮಳ ಆಗಿದ್ಯಾ, ಇದರಿಂದ ಅತಿ ಸಂತೋಷ ಆಗಿದ್ಯಾ, ಇದರಿಂದ ವಿಪರೀತ ದುಃಖ ಆಗಿದ್ಯಾ, ಅಥವಾ ನಾನು ಇದರಿಂದ ಡಿಟ್ಯಾಚ್ ಆಗಿದ್ದು ಬರ್ತಾ ಇದೆ ಹೋಗ್ತಾ ಇದೆ ಅನ್ನೋ ಸಮಸ್ಥಿತಿನಲ್ಲಿ ನಾನು ಇದೀನಾ ಅಂತ ತಿಳ್ಕೊಂಡು ನನ್ನ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡು ಇದ್ದಾಗ ಆಗ ಅದು ನೀವು ಹೇಳಿದ ಹಾಗೆ ಅನುಭವದಲ್ಲಿ ನೆಲೆ ನಿಲ್ಲೋದು. ಒಂದೊಂದು ಸ್ಟೆಪ್ಪಲ್ಲೂ ಅರ್ಥ ಆಗುತ್ತೆ. ಏನು ತೊಂದ್ರೆ ಇಲ್ಲದೆ ಸ್ಮೂತ್ ಆಗಿ ಆಸ್ ಯೂಶುವಲ್ ಜೀವನ ನಡ್ಕೊಂಡು ಹೋಗ್ತಿದ್ರೆ ನಾವು ಸಾಕ್ಷಿ ಭಾವದಲ್ಲಿ ಇರೋದಕ್ಕೂ ಸುಲಭ ಆಗುತ್ತೆ. ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ, ಗಲಾಟೆ ಗೋಜಲು ಹೆಚ್ಚು ಎಕ್ಸ್ಟ್ರಾ ವರ್ಕ್ ಆದ್ರೆ ಆವಾಗ ನಮ್ ಹಲೋ, ಡಿಸ್ಕನೆಕ್ಟ್ ಆಯ್ತು ಏನು? ನನ್ ಮಾತು ಕೇಳಿಸ್ತಾ ಇದೆ ಅಲ್ಲ? ಹಾ, ಕೇಳಿಸ್ತಾ ಇದೆ ಮೇಡಮ್. ಓಕೆ. ಅಂತ ಆದ್ರೂ ತಿಳಿಯೋದಾದ್ರೂ ಇವಾಗ ತಿಳಿತಿದೆ, ಮೊದ್ಲು ಅದು ತಿಳಿತಿರ್ಲಿಲ್ಲ. ಅದೇ ಸತ್ಯ ಅನ್ಕೊಂಡು ಅನುಭವಿಸ್ತಿದ್ವಿ, ನೋವು ಅನುಭವಿಸ್ತಿದ್ವಿ, ಬೇಜಾರ್ ಮಾಡ್ಕೊಂತಿದ್ವಿ, ಸಫರ್ ಮಾಡ್ತಿದ್ವಿ. ಇವಾಗ ಇಮ್ಮಿಡಿಯೇಟ್ ಗೊತ್ತಾಗತ್ತೆ, ನಾನು ಇದಲ್ಲ ಅಲ್ವಾ, ದೇಹ ಮನ ಬುದ್ಧಿ ಇದನ್. ಆದ್ರಿಂದ ಅವಾಗ ತಕ್ಷಣ ನಮಗ್ ಸಮಾಧಾನ ಆಗತ್ತೆ. ಅಲ್ಲಿವರೆಗೂ ನಾನ್ ಬಂದಿದ್ದೀನಿ ಮೇಡಮ್, ತಕ್ಷಣ ಗೊತ್ತಾಗತ್ತೆ ಮೊದಲು. ಹೌದಪ್ಪ, ಹೌದು, ಸಮಾಧಾನ ಆಗುತ್ತೆ. ಇಲ್ದಿದ್ರೆ ಪ್ರೊಸೀಡ್ ಆಗೋದು, ಇವಾಗ ತಕ್ಷಣ ಅಲ್ಲಿಗೆ ಸ್ಟಾಪ್ ಆಗ್ಬಿಡತ್ತೆ. ಗುರುಗಳ ಸಹಾಯದಿಂದ ಹೌದು. ಪ್ರೋಗ್ರೆಸ್ ಇದೆ, ಖಂಡಿತವಾಗ್ಲೂ ಎಲ್ಲರಲ್ಲೂ ಪ್ರೋಗ್ರೆಸ್ ಇದೆ. ಅದಕ್ಕೆ ಜಾಸ್ತಿ ಫೋಕಸ್ ಇಟ್ಕೊಂಡು ಅದನ್ನೇ ಹೇಳಿದ್ದಾರೆ ಗುರುಗಳು, ಜನ್ಮಗಳೇ ಬೇಕು. ಹೌದು, ಅದ ಅನುಭವದಲ್ಲಿ ನಿಲ್ಲೋದಕ್ಕೆ, ಸಂಪೂರ್ಣ ನಾನು ಅರಿವಿನ ಸ್ವರೂಪ ಅಂತ ಅದೆಲ್ಲ ನಿಲ್ಲೋದಕ್ಕೆ ಅದಕ್ಕೆ ತಿರ್ಗಾ ಎಷ್ಟೋ ಲಕ್ಷ ಜನ್ಮಗಳೇ ಬೇಕು ಅಂತ ಹೇಳ್ತಾರೆ. ನಿಜ. ಮುಂದಿನ ಪ್ರಶ್ನೆ ಪದ್ಮಾ ಅವ್ರಿಗೆ. ಕಾಪಾಜಿ ಕಥೆನ ವಿವರಿಸ್ಬಿಟ್ಟು ಅದ್ರ ಮೂಲಕ ನಮ್ಗೇನ್ ತಿಳಿಯುತ್ತೆ ಅನ್ನೋದನ್ನ ಹೇಳಿ ಪದ್ಮಾ. ಅಪ್ಪಾಜಿಯವರು ಬರ್ತಾರೆ ರಮಣ ಮಹರ್ಷಿಯವರ ಹತ್ರ. ಬಂದ್ಬಿಟ್ಟು ನಂಗೆ ಸಾಕ್ಷಾತ್ ಅವ್ರಿಗೆ ಮೊದ್ಲಿಂದನೂ ಸಣ್ಣ ವಯಸ್ಸಿನಿಂದಲೂ ಶ್ರೀಕೃಷ್ಣನ ಅನುಭವ ಆಗ್ತಾ ಇತ್ತು. ಶ್ರೀಕೃಷ್ಣನ ಜೊತೆ ಆಟ ಆಡ್ತಾ ಇದ್ದೆ ನಾನು ಅಂತಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ರು. ಈಗ್ಲೂ ನಾನು ಶ್ರೀಕೃಷ್ಣನ ಜೊತೆ ನಾನು ಸಂಭಾಷಣೆ ಮಾಡ್ತೀನಿ, ಇರ್ತೀನಿ, ಜೊತೆಲಿ ಇರ್ತೀನಿ ಅಂತ ಹೇಳಿದ್ರು. ಹಾಗಾದ್ರೆ ಹೌದಾ, ಆ ಅನುಭವ ನಿನ್ಗೆ ಈಗ್ಲೂ ಆಗ್ತಾ ಇದ್ಯಾ, ನಿದ್ದೆಲೂ ಆಗ್ತಾ ಇದ್ಯಾ ಅಂತಂದ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಇಲ್ಲ, ನನ್ಗೆ ನಿದ್ದೆಲೆ ಎಲ್ಲ ಆಗಲ್ಲ, ಹಾಗೆ ಆಗತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಹಾಗಾದ್ರೆ ನಿನ್ಗೆ 3 ಅವಸ್ಥೆಗಳಲ್ಲಿ ಆಗದೆ ಇರುವಂತಹ ಅನುಭವ ಅದು ಬ್ರಹ್ಮ ಅನುಭವ ಅಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಅವ್ರಿಗೆ ಬಹಳ ಇದಾಗುತ್ತೆ. ನನ್ಗೆ ಶ್ರೀಕೃಷ್ಣ ಬಾಲ್ಯದಿಂದ ಆಗ್ತಾ ಇರೋದು, ಆದ್ರೆ ನನ್ಗೆ ಇವ್ರು ಹೇಳ್ತಾ ಇರೋದು ನೋಡಿದ್ರೆ ಇದು ಬ್ರಹ್ಮಾನುಭವ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಅವ್ರು ಹೊರಟೋಗ್ಬಿಟ್ಟು ಆಲೋಚನೆ ಮಾಡ್ತಾರೆ. ಆಲೋಚನೆ ಮಾಡಿದಾಗ ಅವ್ರಿಗೆ ಇದು ನನಗೆ ವಾಸನೆಗಳಿಂದ ಬಂದಿರುವಂತಹದ್ದು, ಇದು ನಾನು ಈ ವಾಸನೆಗಳಿಂದ ನನಗೆ ಶ್ರೀಕೃಷ್ಣನ ಅನುಭವ ಆಗ್ತಾ ಇರೋದು, ಅದನ್ನು ಬಿಟ್ರೆ ನನ್ಗೆ ನಿಜವಾದ ಬ್ರಹ್ಮ ಏನು ಅನ್ನೋದು ತಿಳ್ಕೊಳ್ಬೇಕು ಅಂತಂದ್ಬಿಟ್ಟು ಅವರು ಆವಾಗ ಅರ್ಥ ಮಾಡ್ಕೊಳ್ತಾರೆ. ಈ ನಂಗಿಂತ ಅನುಭವ ಆಗೋದೆಲ್ಲನೂ ಅಲ್ಲ, ಬ್ರಹ್ಮನ ಅನುಭವನೇ ಬೇರೆ. ನನ್ನಲ್ಲಿ ಇರುವಂತಹ ಬ್ರಹ್ಮ, ಸದಾಕಾಲವೂ ಇರುವಂತಹ ನಾನು ಅನ್ನೋದೇ ಬ್ರಹ್ಮ. 3 ಅವಸ್ಥೆಗಳಲ್ಲೂ ಯಾವ್ದಿರುತ್ತೆ, ನಾನು ಅನ್ನೋದು, ಚೇತನ ಅನ್ನೋದು,
ಆ ಒಂದು ಸಾಕ್ಷಿ ಅನ್ನೋದು ಅದೇನೆ ಬ್ರಹ್ಮ, ಅದ್ರ ಅನುಭವ ಎಲ್ಲಾ ಅವಸ್ಥೆಗಳಲ್ಲೂ ಇರುತ್ತೆ ಅಂತ ಬಿಟ್ಟು ಅವರು ಅರ್ಥ ಮಾಡ್ಕೊಡ್ತಾರೆ. ವೆರಿ ನೈಸ್. ಮೇಡಮ್ ಇಲ್ಲಿ ಒಂದು ನನಗೆ ಪ್ರಶ್ನೆ ಕೇಳ್ಬೋದಲ್ಲ? ಹೇಳಿ. ಇವಾಗ ಈ ಪಾಪಾಜಿ ಅವರ ಕಥೆಯಲ್ಲಿ ಕೃಷ್ಣ ಬಂದ ಆಡ್ತಿರ್ತಾರೆ, ಹಾಗೆ ಸೂರದಾಸರ ಅವ್ರ ಲೈಫ್ ಅಲ್ಲೂ ಹಾಗೆ ಬರುತ್ತೆ. ಅವ್ರದಕ್ಕೂನು ಈಗ ಮೀರಾ ಕೃಷ್ಣನ ಹೋಲಿಸ್ಕೊಳ್ತಾಳೆ. ಅದೇ ತರ ಮೀರಾ ಆಗ್ಲಿ, ಭಕ್ತ ಕುಂಬಾರಂದಾಗ್ಲಿ, ವ್ಯತ್ಯಾಸ ಏನು ಅಲ್ಲಿ? ಅವರು ಆ ಭಕ್ತಿ ಮಾರ್ಗದಲ್ಲಿ ಹೋಗಿ ಆ ಭಕ್ತಿಯ ಪರಾಕಾಷ್ಠೆನ ತಲುಪ್ತಾರೆ. ಇಲ್ಲಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನ್ ಬರುತ್ತೆ? ಅಂದ್ರೆ ಭಕ್ತಿಯ ಪರಾಕಾಷ್ಠೆಯಲ್ಲಿ ಈಗ ಒಂದ್ ಹಂತದವರೆಗೂ ಇವಾಗ ಅಪರಾಭಕ್ತಿ ಪರಾಭಕ್ತಿ ಅಂತ. ಅಪರಾಭಕ್ತಿಯಲ್ಲಿ ನಾವು ಇವಾಗ ರೆಗ್ಯುಲರ್ ಆಗಿ ಪೂಜೆ ಪುನಸ್ಕಾರ, ನಾವು ಏನೋ ನಮ್ಮ ಆಸೆಗಳಿಗೋಸ್ಕರ, ನಮ್ದೇನೋ ಸ್ವಾರ್ಥಕ್ಕೋಸ್ಕರ, ನಂಗೆ ನಾನು ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು, ಇನ್ನೇನೋ ನಿಮ್ ತೆಂಗಿನಕಾಯಿ ಓಡಿಸ್ತೀನಿ, ಇಷ್ಟು ದುಡ್ಡು ಕೊಡ್ತೀನಿ ನಿನ್ಗೆ, ಇದು ಅದು ಇದೆಲ್ಲ ಅಪರಾಭಕ್ತಿ ಬರುತ್ತೆ. ಪರಾಭಕ್ತಿಯಲ್ಲಿ ಭಗವಂತನಿಗೋಸ್ಕರವೇ, ಭಗವಂತನ ಪ್ರೀತಿಗಾಗಿಯೇ, ಅವನ್ ಸಿಕ್ಕರೆ ನಂಗೆ ಸಂತೋಷ ಅನ್ನೋ ರೀತಿಯಲ್ಲಿ ಪರಾಭಕ್ತಿ. ಇವರೆಲ್ಲ ಮೀರಾನೇ ಆಗ್ಲಿ, ಅಕ್ಕ ಮಹಾದೇವಿನೇ ಆಗ್ಲಿ, ಇನ್ನೊಬ್ರೇ ಆಗ್ಲಿ, ಆ ತರಹ ಹೋಗುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಪರಾಭಕ್ತಿಯಲ್ಲಿ ಕೊನೆಗೆ ಅದು ಅದ್ವೈತಕ್ಕೆ ತಿರುಗ್ಬೇಕು. ಈಗ ಕೃಷ್ಣ ಇದಾನೆ, ನಾನಿದ್ದೀನಿ, ಕೃಷ್ಣನನ್ನ ನಾನು ಆನಂದಿಸ್ತೀನಿ, ಕೃಷ್ಣ ನನ್ನ ಜೊತೆ ಇರ್ತಾನೆ ಅನ್ನೋ ಹಂತದಲ್ಲಿ ಇನ್ನು ಅದು ದ್ವೈತ ಇದ್ದೇ ಇರುತ್ತೆ. ಯಾವಾಗ ಭಕ್ತಿ ಅದ್ವೈತದಲ್ಲಿ ಪರ್ಯವಸಾನವಾಗುತ್ತೆ, ನಾನು ಇಲ್ಲವೇ ಇಲ್ಲ, ಕೃಷ್ಣ ಮಾತ್ರವೇ ಇರುವಂತಹದ್ದು ಅನ್ನೋ ಹಂತಕ್ಕೆ ಅವ್ರು ಹೋಗ್ಬೇಕು ಆ ಭಕ್ತರು. ಹಾಗೆ ಹೋದಾಗ ನಾವು ಇವಾಗ ಈ ಆತ್ಮಜ್ಞಾನದಲ್ಲಿ ಏನು, ನಾನು ಇಲ್ಲ, ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವ ನಾನೇ ಅಂತ ಬರುತ್ತಲ್ವಾ. ಅದೇ ರೀತಿ ಪರಾಭಕ್ತಿಯಲ್ಲಿ ಆ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅವರು. ನಾನು ಮತ್ತೆ ಕೃಷ್ಣ, ನಾನು ಮತ್ತು ಭಗವಂತ ಅಂತ ಇಬ್ಬರು ಇಲ್ಲದೆ ಇರುವಂತ ಅದ್ವೈತ ಸ್ಥಿತಿಯನ್ನ ಅವರು ತಲುಪಿಕೊಂಡ್ರೆ ಅವಾಗ ಅದು ಜ್ಞಾನಕ್ಕೆ ಬಂದ್ಬಿಡುತ್ತೆ. ಅವಾಗ ಅಲ್ಲಿ ಭಕ್ತಿಗೂ ಜ್ಞಾನಕ್ಕೂ ವ್ಯತ್ಯಾಸ ಆಗುತ್ತೆ. ಇವಾಗ ಇದ್ರಲ್ಲೇ ಮುಂದಕ್ಕೆ ಹೇಳ್ತಾರಲ್ಲ, ಅವರು ಚೈತನ್ಯ ಮಹಾಪ್ರಭುಗಳು, ಅವರು ಬೇಕಾದಷ್ಟು ಆ ಭಕ್ತಿಯಲ್ಲಿ ಮುಳುಗಿ ಹೇಳ್ತಾ ಇದ್ರು ಕೂಡ ಕೊನೆಗೆ ಒಬ್ಬ ಗುರುಗಳ ಹತ್ರ ಹೋಗಿ ಆತ್ಮಜ್ಞಾನ ಪಡ್ಕೊಂಡ್ರು ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಒಂದು ಗ್ಯಾಪ್ ಇದ್ಬಿಟ್ಟಿರುತ್ತೆ. ಈಗ ನೀವು ಅಕ್ಕ ಮಹಾದೇವಿ ವಚನಗಳಲ್ಲಿ ನೋಡ್ತಾ ಬಂದ್ರೆ ಮೊದ್ಲು ದ್ವೈತ ಕಾಣುತ್ತೆ, ಆಮೇಲೆ ಕೊನೆಗೆ ಅವಳು ಅರಿವಿನ ಬಗ್ಗೆ ತರ್ತಾಳೆ. ಅಂದ್ರೆ ಅವಳು ಮುಂಚೆ ಓದ್ಕೊಂಡಿರ್ತಾಳೆ, ಇದನ್ನೆಲ್ಲ ಓದಿರಲ್ಲ ಅಂತಲ್ಲ, ಅವಳು ಚಿಕ್ಕ ವಯಸ್ಸಿನಲ್ಲಿ ಗುರುಗಳ ಹತ್ರ ಹೋಗಿ ಈ ವೇದಾಂತವನ್ನು ಕೂಡ ಎಲ್ಲ ಓದ್ಕೊಂಡಿರ್ತಾಳೆ ಅವಳು. ಹಾಗಾಗಿ ಆಮೇಲಿನ ವಚನಗಳಲ್ಲೆಲ್ಲ ಅವನು ಯಾರು ಮಲ್ಲಿಕಾರ್ಜುನ, ಚೆನ್ನಮಲ್ಲಿಕಾರ್ಜುನ ಅಂದ್ರೆ ಯಾರು ಅಂದ್ರೆ ಅವನು ಅರಿವು ಅಂತ ಹೇಳ್ತಾಳೆ ಅವಳು. ಹಾಗೆ ಆ ಹಂತಕ್ಕೆ ಹೋಗ್ಬೇಕು. ಚೆನ್ನಮಲ್ಲಿಕಾರ್ಜುನ ಅಂದ್ರೆ ಯಾರೋ ಒಂದು, ಅಫ್ಕೋರ್ಸ್ ಅವಳು ಎಷ್ಟೋ ಸರಿ ಹೇಳ್ತಾಳೆ, ಸಾವಿಲ್ಲದ ರೂಹಿಲ್ಲದ ಅಂದ್ರೆ ಆಕಾರ, ಇನ್ನೊಂದು ಸಾವು ಏನು ಇಲ್ಲದೆ ಇರೋನು ನನ್ ಗಂಡ ಅಂತ ಹೇಳ್ತಾಳೆ. ಬಟ್ ಅಟ್ ದ ಸೇಮ್ ಟೈಮು ಎಷ್ಟೋ ಸರ್ತಿ ಗಿಳಿಗಳೇ, ಮಾಮರಗಳೇ ಕಂಡ್ರಾ, ನನ್ ಗಂಡನ್ ಕಂಡ್ರಾ ಅಂತ ಕೇಳ್ತಾಳೆ. ಅಂದ್ರೆ ಅಲ್ಲಿ ಇನ್ನೂ ತೂಗಾಟ ಇದೆ ನಮಗಿರೋ ಹಾಗೆ. ಇವಾಗ ಕೇಳ್ತೀವಿ, ಜ್ಞಾನ ಹೌದು ಅನ್ಸುತ್ತೆ, ಮತ್ತೆ ಸ್ವಲ್ಪ ಹೊತ್ತಿಗೆ ಬೇರೆ ನೋಡ್ತೀವಿ ನಾವು, ದ್ವೈತ ಬಂದ್ಬಿಡುತ್ತೆ ನಮ್ಮಲ್ಲಿ. ಆ ಹಂತ ಆ ತರ ಇರುತ್ತೆ. ಕೊನೆಯಲ್ಲಿ ಅವಳು ಕದಳಿ ವನಕ್ಕೆ ಹೋದಾಗ ಫೈನಲಿ ಚೆನ್ನಮಲ್ಲಿಕಾರ್ಜುನ ಮಾತ್ರವೇ ಇರೋದು, ನಾನು ಅವನಲ್ಲಿ ಐಕ್ಯಳಾದೆ, ನಾನು ಅನ್ನೋದು ಇಲ್ವೇ ಇಲ್ಲ ಅನ್ನೋ ವಚನಗಳು ಕೂಡ ಬರುತ್ತೆ. ಆ ಹಂತ ಅದು ಹೋಗ್ಬೇಕು ಭಕ್ತಿಯಲ್ಲಿ. ಅದು ಹೋಗದೆ ಹೋದ್ರೆ ಅದು ಈಗ ಉಪಾಸಕರದೆಲ್ಲ ಬರುತ್ತಲ್ಲ, ಆ ತರ ಇನ್ನು ಸ್ವಲ್ಪ ಹಿಂದಿನ ಹಂತದಲ್ಲಿ ಇರುತ್ತೆ. ಅವರು ಮತ್ತೆ ಬೇರೆ ಆ ದೇವತೆಗಳ ಲೋಕಕ್ಕೆ ಹೋಗ್ತಾರೆ, ಮತ್ತೆ ಇಲ್ಲಿಗೇನು ವಾಪಸ್ ಬರಲ್ಲ, ಮತ್ತೆ ಅಲ್ಲಿ ಅವರು ಆತ್ಮಜ್ಞಾನವನ್ನ ಪಡ್ಕೊಳ್ತಾರೆ ಅನ್ನೋದು ಹಿಂದಿಂದ್ರಲ್ಲೆಲ್ಲ ಓದಿದೀವಿ ನಾವು ಲಾಸ್ಟ್ ಅದ್ರಲ್ಲಿ ಓದಿದ್ವಲ್ಲ, ಸೂಕ್ಷ್ಮ ರೂಪದಲ್ಲೂ ಬಂದು ಇಲ್ಲಿ ಆತ್ಮಜ್ಞಾನವನ್ನ ಕೇಳಿ ಅವರು ಮುಕ್ತಿನ ಪಡಿತಾರೆ ಅಂತಾನು ಓದಿದ್ವಿ. ಆ ತರ ಅಂದ್ರೆ ಇಲ್ಲಿ ಇವಾಗ ಪಾಪಾಜಿ ಅವ್ರದ್ದು ವಿಷಯ ತಗೊಂಡ್ರೆ, ಅವ್ರ ಹಿಂದಿನ ಜನ್ಮದಲ್ಲಿ ಅವರು ಭಕ್ತಿ, ಆ ಪರಾಭಕ್ತಿನ ಸಾಧಿಸಿರ್ತಾರೆ.
ಅಂದ್ರೆ ಅದ್ವೈತ ಜ್ಞಾನ ಯಾರು ಗುರು ಸಿಕ್ಕಿ ಅದ್ವೈತ ಜ್ಞಾನ ಆಗಿರೋದಿಲ್ಲ, ಆದ್ರಿಂದ ಈ ಜನ್ಮದಲ್ಲಿ ಅವ್ರು ಚಿಕ್ಕವರು ಇದ್ದಾಗಿಂದಾನ ಕೃಷ್ಣ ಅವ್ರ ಜೊತೆ ಆಡ್ತಾ ಇದ್ದ ಅಂತ ಇಲ್ಲಿ ತಗೊಳ್ಬೋದಾ ಆ ತರ? ತಗೋಬಹುದು. ಅದೇ ಪರಾಭಕ್ತಿ ಅಂತಂದ್ರೆ ಅದೇ ಬೇರೆ ಏನು ಬೇರೆಯ ಆಸೆಗಳಿಗಲ್ದೇನೆ ಸಂತೋಷಕ್ಕೆ, ಭಗವಂತನ ಸಂತೋಷಕ್ಕೋಸ್ಕರವೇ ಅನ್ನೋ ರೀತಿಯಲ್ಲಿ ತಗೊಂಡ್ರೆ ಕರೆಕ್ಟ್. ಅದು ಅವ್ರ ಹಿಂದಿನ ಜನ್ಮದಲ್ಲಿ ಆಗಿರ್ಬೋದು, ಅದ್ರಿಂದಲೇ ಚಿಕ್ಕ ವಯಸ್ಸಿಂದಲೇ ಆ ಒಂದು ಹಂತಕ್ಕೆ ಬಂದಿರ್ಬೋದು. ಬಟ್ ಅದ್ವೈತ ಜ್ಞಾನ ಇಲ್ಲ ಅನ್ನೋದು ತುಂಬಾ ಸ್ಪಷ್ಟ. ಯಾಕೆಂದ್ರೆ ರಾಮಣ್ರು ಕೇಳಿದಾಗ ಅವರು ಕೋಪನೂ ಮಾಡ್ಕೊಳ್ತಾರೆ, ಅದನ್ನ ಅರ್ಥ ಮಾಡ್ಕೊಳಕ್ಕೂ ಅವ್ರಿಗೆ ಆಗೋದಿಲ್ಲ. ಅಂದ್ರೆ ಅಲ್ಲಿ ಜ್ಞಾನ ಇಲ್ಲ ಅನ್ನೋದು ಅಲ್ಲೇ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಆಮೇಲಿಂದ ಅದನ್ನ ವಿಶ್ಲೇಷಣೆ ಮಾಡಿ ಅವರು ಹೌದು ತಪ್ಪಾಗ್ತಾ ಇದೆ ಇಲ್ಲಿ, ಇದಲ್ಲ ಆಕ್ಚುಲಿ ಮುಖ್ಯ, ಅನುಭವ ಮುಖ್ಯ ಅಲ್ಲ, ಅನುಭವದ ಹಿಂದಿರುವಂತ ಅರಿವು ನಾನು ಅಂತ ತಿಳ್ಕೊಳ್ಳೋದು ಮುಖ್ಯ ಅನ್ನೋದು ಅಲ್ಲಿ ಗೊತ್ತಾಗ್ತದೆ. ಥ್ಯಾಂಕ್ ಯು ಮ್ಯಾಮ್. ಮುಂದಿನ ಪ್ರಶ್ನೆ ಸವಿಯವರಿಗೆ. ಬ್ರಹ್ಮಾನುಭವ, ಬ್ರಹ್ಮಜ್ಞಾನ, ಬ್ರಹ್ಮನಿಷ್ಠೆ ಇವುಗಳನ್ನು ವಿವರಿಸಿ. ಸವಿ. ಹಲೋ ಮ್ಯಾಮ್, ಹೇಳಿ. ಮಾತಾಡ್ತಾ ನಾನು ಇದೇ ಮಾಡಿರ್ಲಿಲ್ಲ. ಓಕೆ, ಬ್ರಹ್ಮಜ್ಞಾನ ಅಂದ್ರೆ ಅದೇ ನಮ್ಮ ಆತ್ಮ ಅನ್ನೋ ಜ್ಞಾನ. ಬ್ರಹ್ಮನಿಷ್ಠೆ ಅಂದ್ರೆ ಆ ಜ್ಞಾನದಲ್ಲಿ ಸೆಲ್ಫ್ ರಿಯಲೈಸ್ ಆಗಿರೋರು, ಅವ್ರಿಗೆ ಅದರಲ್ಲೇ ನೆಲೆ ನಿಂತಿರೋರು. ಅದರಲ್ಲೇ ಎಸ್ಟಾಬ್ಲಿಷ್ ಆಗಿರ್ತಾರೆ. ಇನ್ನೊಂದೇನು ಮ್ಯಾಮ್ ಇದು? ಬ್ರಹ್ಮಾನುಭವ. ಬ್ರಹ್ಮಾನುಭವ ಅದರ ಅನುಭವ ಆಗಿರೋದು ನಾನು ಬ್ರಹ್ಮ ಅಂತ. ನಾನು ಬ್ರಹ್ಮ ಅಂದ್ರೆ ಅದೇ ನಾನು ಅರಿವು ಅಂದ್ರೆ ಎಲ್ಲವೂ ಏನೇನ್ ಅನುಭವಗಳಾಗ್ತಾ ಇದೆಯೋ ಅದನ್ನ ತಿಳಿತಾ ಇರೋಂಥ ಅರಿವು ನಾನು. ಬ್ರಹ್ಮಾನುಭವ ಅಂದ್ರೆ ಏನು ಬೇರೆ ವಿಶೇಷವಾದ ಅನುಭವ ಅಂತ ಏನೂ ಇಲ್ಲ. ಎಲ್ಲ ಅನುಭವಗಳ ಹಿಂದಿರುವಂಥ ಸಾಕ್ಷಿಯಾದ ಅರಿವಾದ ನಾನು, ಅರಿವು ಅನ್ನೋದು ಅದು ತಿಳ್ಕೊಂಡಿರುವಂಥದ್ದು. ಅಂದ್ರೆ ಈ ಬ್ರಹ್ಮಾನುಭವ ಅನ್ನೋದು ಯಾವಾಗ್ಲೂ ಇದೆ. ಅಂದ್ರೆ ನಮಗ್ ಗೊತ್ತಿರ್ಲಿ ಗೊತ್ತಿಲ್ಲದೆ ಹೋಗ್ಲಿ, ಸಾಕ್ಷಿ ಇದ್ದೇ ಇದೆ, ಸಾಕ್ಷಿ ನೋಡ್ತಾನೇ ಇದೆ, ತಿಳ್ಕೊತಾನೇ ಇದೆ. ಬ್ರಹ್ಮಾನುಭವ ಸದಾ ಕಾಲ ಇರುವಂಥದ್ದು ಅನ್ನೋದು ಮೊದಲು ಗೊತ್ತಿರಲ್ಲ, ಆಮೇಲೆ ಗೊತ್ತಾಗತ್ತೆ. ಬ್ರಹ್ಮಾನುಭವ ಸದಾ ಕಾಲ ಇದೆ. ಬ್ರಹ್ಮಜ್ಞಾನ ಅಥವಾ ಆತ್ಮಜ್ಞಾನ ಅಂತಂದ್ರೆ ನಾನೇ ಆ ಬ್ರಹ್ಮಾನುಭವವನ್ನ ಪಡಿತಾ ಇರುವಂಥ ಸಾಕ್ಷಿ ಅನ್ನುವಂಥ ಜ್ಞಾನವನ್ನ ಗಳಿಸ್ಕೊಳ್ಳುವಂಥದ್ದು ಗುರುಮುಖೇನ, ಮತ್ತು ಅದರಲ್ಲೇ ನೆಲೆ ನಿಲ್ಲುವಂಥದ್ದು ಬ್ರಹ್ಮನಿಷ್ಠೆ. ಈಗ ಅದೇ ಬ್ರಹ್ಮನಿಷ್ಠೆ ಆಗೋದು ನಮ್ಗೆ ಪ್ರಾಸೆಸ್. ಈಗ ನಮಗೆ ಬ್ರಹ್ಮನಿಷ್ಠೆಗೆ ನಿಲ್ಬೇಕು ನಾವು. ಗುರುಗಳಿಂದ ನಮಗೆ ಬ್ರಹ್ಮಜ್ಞಾನ ಗೊತ್ತಾಗಿದೆ, ಥಿಯರಿ ಎಲ್ಲ ಗೊತ್ತಾಗೋಗಿದೆ ನಮ್ಗೆ. ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇವಾಗ ಬೇಕು. ಎವ್ರಿ ಮೊಮೆಂಟ್ ಟು ಮೊಮೆಂಟ್ ಅಪ್ಲಿಕೇಶನ್ ಮಾಡ್ಕೋಬೇಕು. ಓಕೆ ಮ್ಯಾಮ್. ಮುಂದಿನ ಪ್ರಶ್ನೆ ಸುಧಾ ಅವ್ರಿಗೆ. ಸ್ಥಿತ ಪ್ರಜ್ಞಾ ಎಂದರೇನು? ಸುಧಾ. ಸ್ಥಿತಪ್ರಜ್ಞ ಅಂದ್ರೆ ಅವನು ಆತ್ಮಜ್ಞಾನಿ ಆಗಿರ್ತಾನೆ. ಅವನ್ಗೆ ಯಾವುದು ಆ ಕಡೆ ಈ ಕಡೆ ಹೋಗ ಇದು
ಇರೋದಿಲ್ಲ. ಅವನು ಒಂದೇ ನಿಶ್ಚಲವಾಗಿ ನಿಂತಿರ್ತಾನೆ. ಯಾವ್ದ್ರಲ್ಲಿ ನಿಶ್ಚಲವಾಗಿ ನಿಂತಿರ್ತಾನೆ? ಒಂದ್ ಕಡೆ ನಿಂತ್ಕೊಂಡ್ಬಿಡ್ತಾನ, ಅಲ್ಲಾಡಲ್ವಾ ಅವನು? ಯಾವುದ್ರಲ್ಲಿ ನಿಶ್ಚಲವಾಗಿ ನಿಂತಿರ್ತಾನೆ? ಇವಾಗ ಆತ್ಮಜ್ಞಾನ ಅಂದ್ರೆ ಏನಪ್ಪ? ಆತ್ಮಜ್ಞಾನ ಅಂದ್ರೆ ನಮ್ಮ ಅಜ್ಞಾನವನ್ನ ಜ್ಞಾನದಿಂದ ಅಜ್ಞಾನವನ್ನ ನಿವಾರಣೆ ಮಾಡ್ಕೊಂಡು ಅದನ್ನ ತಿಳ್ಕೊಳ್ಳೋದೇ ಆತ್ಮಜ್ಞಾನ. ನಾನು ಸಾಕ್ಷಿ ಅಂತ ತಿಳ್ಕೊಳ್ಳೋದು ಆತ್ಮಜ್ಞಾನ. ನಾನ್ ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನ್ ಸಾಕ್ಷಿ ಅಂತ ತಿಳ್ಕೊಳ್ಳೋದು ಆತ್ಮಜ್ಞಾನ ಅಲ್ವಾ? ಈಗ ಆ ಆತ್ಮಜ್ಞಾನ ಇವಾಗ ನಾವು ತಿಳ್ಕೊಂಡ್ವಿ. ಇವಾಗ ನಮ್ಗೆ ಅದು ಅದ್ರಲ್ಲೇ ನಾವು ನೆಲೆ ನಿಂತಿದೀವಾ? ಇವಾಗ ನಿಮ್ಗೆ ಮನೆಗ್ ಹೋದ್ಮೇಲೆ, ಇವಾಗ ಕ್ಲಾಸ್ ಆದ್ಮೇಲೂ ನಾನ್ ಸಾಕ್ಷಿ ಅನ್ನೋದು ಯಾವಾಗ್ಲೂ ಇರುತ್ತಾ? ಇರೋದಿಲ್ಲ. ಅದನ್ನ ನಾವು ಅದೇ ಇವಾಗ ನೀವ್ ಹೇಳ್ದಂಗೆ ನಾವು ಅದು ನಮ್ಮ ಜೀವನದಲ್ಲಿ ದಿನೇ ದಿನೇ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೋಬೇಕು. ಹಾ, ಇವಾಗ ಅದನ್ನ ಅಳವಡಿಸ್ಕೊಂಡು ಅದ್ರಲ್ಲೇ ನೆಲೆ ನಿಲ್ಲವನ್ಗೆ ಬ್ರಹ್ಮನಿಷ್ಠ ಅಂತ ಹೇಳಿದ್ವಿ ಅಲ್ವಾ? ಹೌದು. ಅದೇ ಸ್ಥಿತ ಪ್ರಜ್ಞೆ ಅಂದ್ರೆ, ಅದೇನ್ ಬೇರೆ ಏನಿಲ್ಲ. ಪ್ರಜ್ಞೆಯಲ್ಲಿ ಸ್ಥಿತನಾಗಿರೋದು. ಏನು ಪ್ರಜ್ಞೆ ಅಂದ್ರೆ? ಅರಿವು. ನಾನೇ ಶುದ್ಧವಾದ ಅರಿವು. ಇರುವುದು ಅರಿವು ಮಾತ್ರವೇ, ಅರಿವನ್ನು ಬಿಟ್ಟು ಬೇರೆ ಏನು ಇಲ್ಲ ಅನ್ನುವ ಜ್ಞಾನದಲ್ಲಿ ಯಾರು ಸ್ಥಿತನಾಗಿ ಇರ್ತಾನೋ ಅವನು ಸ್ಥಿತ ಪ್ರಜ್ಞ. ಸರಿನಾ? ಸರಿ. ಸಾವಿತ್ರಮ್ಮ ಅವರು ಬ್ರಹ್ಮಾನುಭವ, ಬ್ರಹ್ಮಜ್ಞಾನ, ಬ್ರಹ್ಮನಿಷ್ಠೆ ಇವುಗಳನ್ನು ವಿವರಿಸಿ. ಬ್ರಹ್ಮಾನುಭವ ಅಂದ್ರೆ ಅದು ಸದಾ ಆಗ್ತಾ ಇರುತ್ತೆ. ಬ್ರಹ್ಮಜ್ಞಾನ ಅಂದ್ರೆ ಗುರುಮುಖೇನ ತಿಳ್ಕೊಳ್ಳೋದು. ಯಾಕೆಂದ್ರೆ ನಾವು ತಪ್ಪಾಗಿ ತಿಳ್ಕೊಂಡಿರ್ತೀವಲ್ವಾ, ಆ ತಪ್ಪನ್ನ ಅಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಆ ಸರಿಯಾಗಿ ತಿಳ್ಕೊಂಡು ನಡ್ಕೊಳ್ಳೋದು ಅಂತ. ಬ್ರಹ್ಮನಿಷ್ಠೆ ಅಂದ್ರೆ ಅದರಲ್ಲಿ ನಿಲ್ಲೋದು. ಅವ್ರು ಹೇಳ್ತಾರಲ್ವಾ, ಆ ಜ್ಞಾನದಲ್ಲೇ ನಾವು ಮಾಡ್ತಾ ಇರ್ತೀವಿ ಮೊದ್ಲು ಕೆಲಸ ಎಲ್ಲ. ಅದು ನಾನು ಸಾವಿತ್ರಿಯಾಗಿ ಅಂತ ಮಾಡ್ತಾ ಇರ್ತೀನಿ, ಅದು ಸಾಕ್ಷಿ ಭಾವದಲ್ಲಿ ಅದೆಲ್ಲ ನಡೀತಾ ಇದೆ ಅಂತ. ಒಂದು ಗೃಹಿಣಿ ಗಂಡನಿಗೆ ಹೆಂಡತಿಯಾಗಿ, ಮಕ್ಕಳಿಗೆ ತಾಯಿಯಾಗಿ, ಆತರ ಮಾವನಿಗೆ ಸೊಸೆಯಾಗಿ ಆತರ ಮಾಡ್ಕೊಂಡು ಹೋಗ್ತಾ ಇದ್ರುನು ಆ ಭಾವನೆ ಇರಲ್ಲ. ಆ ಸಾಕ್ಷಿ ಭಾವನೆ, ಆ ಬ್ರಹ್ಮ ಭಾವನೆಯಲ್ಲಿದ್ದು ಮಾಡ್ಕೊಂಡು ಹೋಗ್ತಾಳೆ, ಅದ್ರಲ್ಲಿ ನಿಂತಿರ್ತಾಳೆ. ಕರೆಕ್ಟ್. ಇದೆಲ್ಲ ಪಾತ್ರಗಳು ಅನ್ನೋದು ರೀತಿಯಲ್ಲಿ ಮಾಡ್ಕೊಂಡು ಹೋಗೋದು. ಮೊದಲು ಇದೇ ನಾನು ಅಂತ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಆಮೇಲೆ ಇದೆಲ್ಲ ಪಾತ್ರ ನಡೀತಾ ಇದೆ ಅಂತ ಗೊತ್ತಿದೆ. ಅದೇನೋ ಅಲ್ವೋ ಅಂತ ಹೇಳಿದೆ. ಸರಿಯಾಗಿದೆ, ಸರಿಯಾಗಿದೆ. ಸಂಧ್ಯಾ ಪರಮೇಶ್, ಮನನದ ಉಪಯೋಗವೇನು? ಈಗ ನಾವು ಅಜ್ಞಾನದಲ್ಲಿ ಅಂದ್ಕೊಂಡಿದ್ದ ನಾನು, ದೇಹ ಮನಸ್ಸು ಬುದ್ಧಿ ನಾನು ಅನ್ನೋದನ್ನ ಗುರುಗಳ ಮುಖೇನ ಯಾವಾಗ ಈ ದೇಹ ನಾನೆಂಬುದು ನಾನಲ್ಲ, ಆ ಮನಬುದ್ಧಿ ದೇಹ ಮನಬುದ್ಧಿ ನಾನಲ್ಲ ಅಂತ ಅರ್ಥಕೊಂಡು, ಆತ್ಮಜ್ಞಾನ ಪಡ್ಕೊಂಡು ಶುದ್ಧ ಚೈತನ್ಯವೇ ನಾನು ಅನ್ನೋದನ್ನ ಅರ್ಥಕೊಂಡು ಅದನ್ನ ಸದಾ ಕಾಲ ಕೇಳ್ತಾ ಕೇಳ್ಕೊಂಡು ಅದನ್ನ ನಾವು ಜೀವನದ ಪ್ರತಿಯೊಂದು ಸ್ಥಿತಿಯಲ್ಲಿಯೂ ನಾವು ಮಾಡ್ತಾ ಇರೋ ಪ್ರತಿಯೊಂದು ಕರ್ತವ್ಯದಲ್ಲಿಯೂ ಅದನ್ನ ನಾವು ಅಳವಡಿಸ್ಕೊಂಡು ಹೋಗ್ತಾ, ಏನೇ ಮಾಡ್ತಾ ಇರ್ಲಿ, ನಾವು ಒಂದು ಅಡುಗೆ ಮಾಡ್ತಾ ಇರ್ಬೋದು, ನಮ್ಮ ಮನೆ ದಿನನಿತ್ಯದ ದೈನಂದಿನ ಕೆಲಸಗಳು ಮಾಡ್ತಾ ಇರ್ಬೋದು, ಅವಾಗ ಎದುರಿಗೆ ಕಾಣಿಸ್ತಾ ಇರುವ ವಸ್ತುಗಳು, ನಾ ಮಾಡ್ತಾ ಇರೋ ನಾನು, ಇದ್ಯಾವುದು ನಾನಲ್ಲ, ಇದ್ರ ಹಿಂದೆ ಇರ್ತಕ್ಕಂಥ ಶುದ್ಧ ಆತ್ಮ ಚೈತನ್ಯವೇ ನಾನು, ಸಚ್ಚಿದಾನಂದ ಪರಮಾತ್ಮನೇ ನಾನು ಅನ್ನೋದನ್ನ ಸದಾ ಸರ್ವದವು ಮನನ ಮಾಡ್ಕೋತಾ ಇರೋದು, ಗುರುಗಳ ಹೇಳಿದ್ದನ್ನ ಕೇಳ್ಕೊಳ್ತಾ ಇರೋದು, ಶ್ರವಣ ಮಾಡ್ಕೊಂಡು ಅದನ್ನ ಮನನ ಮಾಡ್ತಾ ಹೋಗೋದು ಮನನ.
ಕರೆಕ್ಟ್. ಅಲ್ಲಿ ಸಂದೇಹಗಳು ಬರುತ್ತೆ. ಸಂದೇಹಗಳು ಬಂದಾಗ ಮತ್ತೆ ಗುರುಗಳ ಹತ್ರ ಕ್ಲಾರಿಫೈ ಮತ್ತೆ ಅದನ್ನ ನಿವಾರಿಸ್ಕೊಂಡು ಗುರುಗಳ ಮೂಲಕ ಇನ್ನೊಂದ್ಸರಿ ಕೇಳಿ ಅವುಗಳನ್ನ ಕ್ಲಾರಿಫೈ ಮಾಡ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರೋದು. ಒಟ್ಟು ಸದವೋ ಅದನ್ನೇ ನೆನಪಿಸ್ಕೊಂಡ್ ಮಾಡ್ತಾ ಇದ್ದಾಗ ಮನನ. ಸರಿ. ಮುಂದಿನ ಪ್ರಶ್ನೆ ಸುಜಿಯಾ ಅವರಿಗೆ. ಮೇಡಮ್. ಆತ್ಮಜ್ಞಾನದ ಫಲವೇನು? ವ್ಯಾವಹಾರಿಕ ಜೀವನದಲ್ಲಿ ಆತ್ಮಜ್ಞಾನವನ್ನು ಅಳವಡಿಸಿಕೊಳ್ಳಲು ಏನು ಮಾಡಬೇಕು? ಇನ್ನೊಂದ್ಸಲಿ ಕೇಳಿ. ಆತ್ಮಜ್ಞಾನದ ಫಲವೇನು? ಆತ್ಮಜ್ಞಾನ ಬಂದ್ರೆ ಏನಾಗುತ್ತೆ ನಮ್ಗೆ? ಆಮೇಲೆ ಅದನ್ನ ವ್ಯಾವಹಾರಿಕ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಾವ್ ಏನ್ ಮಾಡ್ಬೇಕು? ಆತ್ಮಜ್ಞಾನ ಅಂದ್ರೆ ಮುಕ್ತಿ ಬರೋದು. ಆತ್ಮಜ್ಞಾನ ವ್ಯವಹಾರದಲ್ಲಿ ಹೆಂಗ್ ಮಾಡ್ಬೇಕು ಅಂದ್ರೆ, ಅಲ್ಲ, ಮುಕ್ತಿ ಬರೋದು ಅಂದ್ರೆ ನಿಮ್ಗೆ ಏನಾದ್ರೂ ಅದರಿಂದ ಏನಾದ್ರು ಬೆನಿಫಿಟ್ ಆಗ್ಬೇಕಲ್ಲ. ಓಕೆ. ಹಾ. ಆತ್ಮಜ್ಞಾನ ಬಂದ ಮೇಲೆ ನಿಮ್ಗೇನೋ ಒಂದ್ ಬೆನಿಫಿಟ್ ಆಗತ್ತೆ. ಏನ್ ಬೆನಿಫಿಟ್ ಆಗತ್ತೆ? ವಾಸನೆಗಳೆಲ್ಲ ಹೋಗತ್ತೆ. ಏನ್ ಹೋಗುತ್ತೆ? ವಾಸನೆಗಳೆಲ್ಲ ಕಮ್ಮಿ ಆಗ್ತಾ ಇರುತ್ತೆ. ಕಮ್ಮಿ ಆದ್ರೆ ನಿಮ್ಗೇನಾಗತ್ತೆ? ಆವಾಗ ಅದು ನಿಧಿಧ್ಯಾಸದಲ್ಲಿ ಮಾಡ್ತಾ 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 ನಮ್ಗೆ ಅದನ್ನ ಮತ್ತದನ್ನ ಡೌಟ್ಸ್ ಏನಾದ್ರು ಇತ್ತು ಅಂದ್ರೆ ಶ್ರವಣದ ಮೂಲಕ ಹೋಗ್ಬಿಟ್ಟು ಶ್ರವಣದಲ್ಲಿ ನಮಗ್ ಮುಕ್ತಿ ಸಿಗತ್ತೆ. ವ್ಯವಹಾರದಲ್ಲಿ ಕರೆಕ್ಟ್. ವ್ಯವಹಾರದ ಆಮೇಲೆ ಆಗ್ಲಿ. ಇವಾಗ ಆತ್ಮಜ್ಞಾನ ಬಂತಪ್ಪ ನಿಮ್ಗೆ. ಆತ್ಮಜ್ಞಾನ ಬಂತು. ಇವಾಗ ನಿಮ್ಗೆ ಮೊದ್ಲಿದ್ದ ಸುಜಿಯಂಗೂನು ಇವಾಗಿನ ಸುಜಿಯಂಗೂ ಏನಾದ್ರು ಒಂದ್ ಸ್ವಲ್ಪ ವ್ಯತ್ಯಾಸ ಆಗ್ಬೇಕಲ್ಲ. ಆತ್ಮಜ್ಞಾನ ಬಂದಿದ್ರಿಂದ ಏನೋ ಒಂದ್ ಸ್ವಲ್ಪ ಚೂರು ಪಾರುನಾದ್ರು ಇವಾಗ ಕೇಳ್ತಾ ಇರೋವಾಗ್ಲಾದ್ರೂ ಒಂದ್ ಸ್ವಲ್ಪನಾರು ಹೌದು ಏನ್ ಸಹಾಯ ಆಗತ್ತೆ? ಏನ್ ಬಂದ್ರುನು ಸಮವಾಗಿ ತಗೊಳ್ಳೋದು. ಅದು ಆಮೇಲೆ ಸತ್ಸಂಗದಲ್ಲಿ ಇರೋದು. ಅಂದ್ರೆ ಶಾಂತಿ, ಆನಂದ ಇವುಗಳು ಆತ್ಮಜ್ಞಾನದ ಫಲ. ಅಂದ್ರೆ ಸ್ವಲ್ಪ ನಮ್ಗೆ ಶಾಂತಿ ಸಿಗುತ್ತಲ್ವಾ? ಯಾಕೆ? ಇವಾಗ ನಾನು ದೇಹ ಮನಸ್ಸು ಬುದ್ಧಿನೇ ಅಲ್ಲಪ್ಪ ಅನ್ನೋ ಒಂದು ಜ್ಞಾನ ಬಂದ ತಕ್ಷಣ ಸ್ವಲ್ಪ ಹೊತ್ತಾದ್ರುನು ಗುರುಗಳ ಹತ್ರ ಹೊತ್ತಾದ್ರುನು ಆಮೇಲಿಂದ ಅದು ಹೋಗೋದು ಬಿಡುತ್ತೋ ಆಮೇಲೆ ನೋಡೋಣ. ಈಗ ಅವ್ರು ಹೇಳಿದಾಗ ನಮ್ಗೊಂಚೂರು ಕ್ಲಾರಿಟಿ ಬಂದ ತಕ್ಷಣ ಅಪ್ಪ ಸದ್ಯ ಈ ದೇಹ ಮನಸ್ಸು ಬುದ್ಧಿ ನಾನಲ್ವಂತ, ಇದಕ್ ಸಂಬಂಧಪಟ್ಟಿದ್ ಏನು ನಂದಲ್ಲ, ಅಯ್ಯಪ್ಪ ಅಂತ ಒಂದ್ ಸ್ವಲ್ಪ ಸಮಾಧಾನ ಅಂತೂ ಆಗುತ್ತೆ ತಾನೆ. ಆ ತರ ಶಾಂತಿ ಮತ್ತು ಆನಂದಗಳು ಆತ್ಮಜ್ಞಾನದ. ಆಮೇಲೆ ವ್ಯಾವಹಾರಿಕ ಜೀವನಕ್ಕೆ ಅಳವಡಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು? ನಿಧಿಧ್ಯಾಸದಿಂದ ಮನನ ಮತ್ತು ನಿಧಿಧ್ಯಾಸ. ಮನನ ಮತ್ತು ನಿಧಿಧ್ಯಾಸ. ಮನನದಲ್ಲಿ ಸೇವೆಯನ್ನು ಕೂಡ ಮಾಡ್ಬೇಕು. ಹೇಳಿ. ಇದು ನಮ್ಮ ಮನನ ಅಂದ್ರೆ ಇವಾಗ ಫಸ್ಟ್ ಶ್ರವಣದಿಂದ ಕೇಳ್ಕೊಂಡಿರ್ತೀವಿ. ಅದನ್ನ ದಿನನಿತ್ಯ ಇದ್ರಲ್ಲಿ ಬಳಸ್ಕೊಳ್ಳೋದು. ಆವಾಗ ನಮ್ಗೆ ಡೌಟ್ಸ್ ಬರುತ್ತೆ. ಅಯ್ಯೋ, ಮತ್ತೆ ಶ್ರವಣ ಮಾಡ್ಕೊಂಡು ಗುರುಗಳ ಹತ್ರ ಹೋಗಿ ಅವ್ರ ಹತ್ರ ಡೌಟ್ಸ್ಗೆಲ್ಲ ಹೇಳಿ ಅವ್ರು ಮತ್ತೆ ಅದನ್ನ ಕೇಳಿಸ್ಕೊಂಡು ಮತ್ ನಮ್ಗೆ ಕ್ಲಾರಿಟಿ ಸಿಗತ್ತೆ. ಆವಾಗ ಧ್ಯಾನದ ಸಮಾಧಿಗೆ ಹೋಗ್ತೀವಿ. ಸಮಾಧಿಯಲ್ಲಿ ನಮಗೆ ಮುಕ್ತಿ ಸಿಗಲ್ಲ. ಶ್ರವಣನ್ ಮಾತ್ರೇನ ಇದು ಬರೋದು. ನಿಧಿಧ್ಯಾಸದಲ್ಲಿ ಮಾಡ್ತಾ ಸಮಾಧಿಗೆ ಹೋಗಿ ನಿಧಿಧ್ಯಾಸದಲ್ಲಿ ಮಾಡ್ಕೊಂಡು ನಮ್ದು ವಾಸನೆಗಳೆಲ್ಲ ಕಳ್ಕೊಂಡು ಕಮ್ಮಿ ಆಗ್ತಾ ಬರುತ್ತೆ. ಆವಾಗ ನಮ್ಗೆ ಮನನ ಇನ್ನೊಂದ್ ಸ್ವಲ್ಪ ಮಾಡೋದು. ಆವಾಗ ಫುಲ್ ಆಗಿ ಇನ್ನೊಂದ್ಸಲಿ ಹೇಳ್ಬಿಟ್ರೆ ಶ್ರವಣ ಹೇಳ್ತಾರೆ ಟಕ್ ಅಂತ ಬಂದ್ಬಿಡುತ್ತೆ ನಮ್ಗಾಗ ಜ್ಞಾನ. ವೆರಿ ನೈಸ್. ಸೇವೆ ಕೂಡ ಅಷ್ಟೇ ಮುಖ್ಯ. ಸೇವೆ ಮಾಡಿ ಅದು ಕೂಡ ನಮ್ಮ ಶುದ್ಧೀಕರಣಕ್ಕೆ ಸಹಾಯ ಮಾಡಿ. ಸೇವೆ ಮಾಡಿ. ಮುಂದಿನ ಪ್ರಶ್ನೆ ಆಶಾ ಅವ್ರಿಗೆ. ಸಂತ ನಾಮದೇವರ ಕಥೆ ಮೂಲಕ ಏನ್ ತಿಳಿದು ಬರುತ್ತೆ? ನಾಮದೇವ್ರಿಗೆ ವಿಠಲನ್ ಜೊತೆ ಇರೋದ್ರಿಂದ
ಅವ್ರಿಗೆ ನಾನೇ ಜ್ಞಾನಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಇವ್ರಿಗೆ ಅವ್ರ ಭಕ್ತ ಕುಂಬಾರನ್ಗೆ ಹೇಳ್ತಾರೆ, ಯಾರು ಜ್ಞಾನಿಗಳು, ಯಾರು ಇನ್ನು ಜ್ಞಾನ ತಿಳ್ಕೊಂಡಿಲ್ಲ ನೋಡು ಅಂದಾಗ ಅವ್ರಿಗೆ ನಾನು ಹೇಗೆ ಬೇರೆಯವ್ರ ನಾನು ನೋಡಿ ನನಗ್ ಗೊತ್ತಿರೋದು ಮಡಕೆ ಬೆಂದಿದ್ಯೋ ಇಲ್ವೋ ಅಷ್ಟು ಮಾತ್ರ ಗೊತ್ತಾಗುತ್ತೆ ಅಂದಾಗ ಅವನು ಅದೇ ಟೆಕ್ನಿಕ್ ಅಲ್ಲಿ ಯೂಸ್ ಮಾಡಿ ಎಲ್ರ ತಲೆಗೂ ಅವನ ಇದರಿಂದ ಬಡಿಗೆ ಇದರಿಂದ ಕೋಲಿಂದ ಹೊಡಿತಾನೆ. ಆವಾಗ ನಾಮದೇವ್ರದು ಕಣ್ಣಂತ ಸೌಂಡ್ ಬರಲ್ಲ, ಅವಾಗ ಹೇಳ್ತಾರೆ ಇದು ಸ್ವಲ್ಪ ಹಸಿ ಇದೆ ಅಂತ ಹೇಳ್ತಾರೆ. ಅವಾಗ ಅವ್ರು ಕೋಪ ಬರುತ್ತೆ, ನಾನೇ ತುಂಬಾ ಭಕ್ತ, ವಿಠಲನ್ ಭಕ್ತ, ಎಲ್ರಿಗಿನ ದೊಡ್ಡ ಭಕ್ತ ಅನ್ನೋದು ಅಹಂಕಾರ ಇರುತ್ತೆ. ಅವಾಗ ಅವರು ಅವಾಗ ಗುರುಗಳನ್ನ ಹುಡುಕ್ತಾರೆ. ಹುಡುಕಿ ಅವಾಗ ಎಲ್ಲೆಲ್ಲೂ ಇರೋದು ಪರಮಾತ್ಮನೇ ಅಂತ ಅನುಭವ ಆಗತ್ತೆ ಅವ್ರಿಗೆ. ಅದ್ವೈತ ಅಂದ್ರೆ ಏನು, ಭಗವಂತ ಜ್ಞಾನ ಅವ್ರಿಗೆ ನಿಜವಾದ ಅರಿವು ಆಗತ್ತೆ ಅಂತ ತಿಳ್ಕೊಬೋದಿದೆ. ಕರೆಕ್ಟ್. ಅಂದ್ರೆ ಸುಮ್ನೆ ವಿಠಲನ್ ದರ್ಶನ ಆಗ್ಬಿಟ್ರೆ ಬರೀ ನಾಮರೂಪಾತ್ಮಕವಾದ ಅನುಭವಗಳಿಂದ ಆತ್ಮಜ್ಞಾನ ಬರಲ್ಲ. ಆತ್ಮಜ್ಞಾನ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನಿಂದ ಸಿಗುವಂತ ಶುದ್ಧವಾದ ಜ್ಞಾನ ಅದು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆ ಸವಿಯವರಿಗೆ, ಪಾಂಡುರಂಗ ವಿಠಲ ಯಾರು? ಪಾಂಡು ಅಂತಂದ್ರೆ ಇದು 5 ಎಲಿಮೆಂಟ್ಸ್. ಈಗ ಫುಲ್ ಕ್ರಿಯೇಷನ್ ಅರ್ತ್ ಎಲ್ಲ 5 ಎಲಿಮೆಂಟ್ಸ್ ಇಂದ ಆಗಿದೆ. ನಮ್ ದೇಹ ಕೂಡ ಅಷ್ಟೇ. ಆಮೇಲೆ 5 ಕೋಶಗಳಿದೆಯಲ್ಲ, ಸೊ ಅದನ್ನೆಲ್ಲ ಇದ್ ಮಾಡಕ್ ಹೇಳಕ್ಕೆ ಪಾಂಡು ಅಂತ ಬರುತ್ತೆ. ಆಮೇಲೆ ವಿಠಲ ಅಂದ್ರೆ ಇದು ರಂಗ ಅಂದ್ರೆ ಇದೇ ರಂಗಸ್ಥಳ, ಇದು ಫುಲ್ ಡ್ರಾಮಾ ಸ್ಟೇಜ್, ಈ ಲೈಫ್ ಇದೆಯಲ್ಲ ಅದು ರಂಗ. ಆಮೇಲೆ ವಿಠಲ ಅಂದ್ರೆ ಅದನ್ನ ನೋಡೋನು, ಅಂದ್ರೆ ಅವೇರ್ನೆಸ್, ಸಾಕ್ಷಿ. ಮುಂದಿನ ಪ್ರಶ್ನೆ. ಹಾ, ಓಕೆ, ಥ್ಯಾಂಕ್ಸ್ ಮ್ಯಾಮ್. ಓಕೆ, ಅಷ್ಟೇ. ಮುಂದಿನ ಪ್ರಶ್ನೆ ಪದ್ಮಾ ಅವ್ರಿಗೆ, ಭಕ್ತಿಯ ಮೂಲಕ ಆತ್ಮಜ್ಞಾನ ಸಾಧ್ಯವಿಲ್ಲವೇ? ಭಕ್ತಿ ಮೂಲಕ ಸಾಧ್ಯ ಇದೆ, ಆದ್ರೆ ಪೂರ್ತಿ ಜ್ಞಾನ ಬರಲ್ಲ. ಅದು ಏನಿದ್ರು ಗುರುಗಳ ಮುಖೇನ ಬರ್ಬೇಕಾಗತ್ತೆ. ಭಕ್ತಿ ಮಾರ್ಗದಿಂದ ಹೋಗಿ ನಮ್ಮ ವಾಸನ ಕ್ಷಯಗಳ ಆಗತ್ತೆ. ಕೇವಲ ಗುರುಗಳ ಕೃಪೆಯಿಂದನೇ ಅದು ಸಾಧ್ಯ. ಕರೆಕ್ಟ್. ಮುಂದಿನ ಪ್ರಶ್ನೆ ಸುಧಾ ಅವ್ರಿಗೆ, ಯೋಗ ಭ್ರಷ್ಟರು, ಅವತಾರ ಪುರುಷರು ಹಾಗೂ ಸಾಮಾನ್ಯ ಜನರು ಇವರ ನಡುವಿನ ವ್ಯತ್ಯಾಸವನ್ನ ತಿಳಿಸಿ. ಯೋಗ ಭ್ರಷ್ಟರು ಅಂದ್ರೆ ಅವರು ಹಿಂದಿನ ಜನ್ಮದಲ್ಲೆಲ್ಲ ಸಾಧನೆ ಮಾಡ್ತಾ ಇರ್ತಾರೆ. ಅವರು ಇನ್ನೊಂದು ಸ್ವಲ್ಪ ಅವರು ಇನ್ನ ಸ್ವಲ್ಪ ಪಕ್ವವಾಗಿರ್ಬೇಕು, ಜ್ಞಾನ ಪಡ್ಕೋಬೇಕು, ಮುಕ್ತಿ ಸಿಗ್ಬೇಕು ಅಂದ್ರೆ ಅವ್ರಿಗೆ ಸ್ವಲ್ಪ ಗ್ಯಾಪ್ ಆಗಿ ಅವರ ಪ್ರಾರಬ್ಧ ಕರ್ಮದಿಂದ ಅವ್ರಿಗೆ ಸಾವು ಹತ್ರವಾಗಿ ಅವರು ಹೋಗೋದ್ರಿಂದ ಅವರು ಮುಂದಿನ ಜನ್ಮದಲ್ಲಿ ಅವರು ಆ ಗ್ಯಾಪ್ನ ಫಿಲ್ ಮಾಡ್ಕೊಂಡ್ಬಿಟ್ಟು ಆ ಜ್ಞಾನ ಪಡ್ಕೊಂಡು ಅದ್ರಿಂದ ಮುಕ್ತಿ ಪಡೀತಾರೆ ಅಂತ ಹೇಳ್ತಾರೆ. ಅವತಾರ ಪುರುಷರು ಅಂದ್ರೆ ಅವರು ಎಲ್ಲ ಕಲ್ತು ಎಲ್ಲ ಅವರು ಹೋದ ಜನ್ಮದಲ್ಲೇ ಅವರು ಮುಕ್ತರಾಗ್ಬಿಟ್ಟಿರ್ತಾರೆ. ಅವರು ಜ್ಞಾನಿಗಳು ಮುಕ್ತರಾಗಿರ್ತಾರೆ. ಅವರು ಪರಮಾತ್ಮನಲ್ಲೂ ಒಂದಾಗಿರ್ತಾರೆ. ಅವರು ಲೋಕ ಕಲ್ಯಾಣಕ್ಕೋಸ್ಕರ ಮತ್ತೆ ಜನರಿಗೆ ಬಂದಿರೋ ಕಷ್ಟಗಳನ್ನ ಎಲ್ಲ ಕೊಡ್ಲಿಕ್ಕೋಸ್ಕರ ಅವರು ಮತ್ತೆ ಹುಟ್ಟಿ ಬರ್ತಾರೆ. ಅವರು ಎಕ್ಸಾಂಪಲ್ ಗುರುಜಿ ರಾಮ ಕೃಷ್ಣ ಮತ್ತೆ ರಾಮಕೃಷ್ಣ ಪರಮಹಂಸ ಮತ್ತೆ ಮಾತಾ ಅಮೃತಾನಂದಮಯಿ ಇವರೆಲ್ಲ ಆ ತರ ಬಂದಿರೋರು. ಮತ್ತೆ ಇನ್ನ ಕೆಲವರು ಸಾಮಾನ್ಯರು ಅಂದ್ರೆ ಇವಾಗ ನಾವು ಏನೋ ಒಂದು ಸಾಧನೆ ಮಾಡಿರ್ತೀವಿ,
ಒಂದು ಭಕ್ತಿ ಯೋಗದಲ್ಲಾಗ್ಲಿ ಒಂದು ಕರ್ಮ ಯೋಗವನ್ನು ಏನೋ ಒಂದು ಸಾಧನೆ ಮಾಡಿ ನಾವು ಓದ್ ಜನ್ಮದಲ್ಲಿ ಮಾಡಿ ಈ ಜನ್ಮಕ್ ಬಂದ್ಬಿಟ್ಟು ಅದನ್ನ ಇನ್ನ ನಾವು ಕಂಟಿನ್ಯೂ ಮಾಡ್ಬೇಕು ಅಂತ ನಮ್ಗೆ ಇರೋದ್ರಿಂದ ನಾವು ಗುರು ಮುಖೇನ ನಾವು ಅದನ್ನ ಶ್ರವಣ ಮನನ ನಿಧಿಧ್ಯಾಸದಿಂದ ನಾವು ಕಲ್ತು ಆ ಮುಕ್ತಿ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಶ್ರೋತ್ರಿಯನರಾದ ಮತ್ತೆ ಬ್ರಹ್ಮನಿಷ್ಠರಾದ ಗುರುಗಳ ಮುಖೇನ ನಾವು ಕಲ್ತು ನಾವು ಮುಕ್ತಿಯನ್ನ ಪಡಿಬಹುದು ಅಂತ ಹೇಳಿ. ಸರಿ. ಇಲ್ಲಿಗೆ ಇವತ್ತಿನ ಪ್ರಶ್ನೋತ್ತರಗಳು ಮುಗಿಯುತ್ತೆ. ಯಾರಿಗಾದ್ರೂ ಏನಾದ್ರೂ ಅನುಮಾನಗಳಿದ್ರೆ ಕೇಳಿ. ಇಲ್ಲಿ ರಾಮಕೃಷ್ಣ ಪರಮಹಂಸರಿಗೆ ಕೈ ಏನೋ ಸ್ವಲ್ಪ ಕಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಶರೀರದ ಕಡೆ ಬರ್ಲಿ ಗಮನ ಅಂತ ಉದ್ದೇಶದಿಂದ ಮಾಡ್ತಾರ ಅವರು ತೋತಾಪುರಿಗಳು. ಕೈ ಕಟ್ ಮಾಡ್ತಾರ? ಅದೇನೋ ಗುರುಜಿ ಟಾಕಲ್ಲಿ ಇವಾಗ್ಲೂ ಯಾರೋ ಹೇಳಿದ್ರು ಸ್ವಲ್ಪ ಕೈ ಚುಚ್ತಾರೆ ಅಂತ. ಓ ಹಣೆಗ? ಅದು ಹಣೆಗೆ ಚುಚ್ತಾರೆ ಅಂದ್ರೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡು, ಆಜ್ಞಾಚಕ್ರಕ್ಕೆ ಕಾನ್ಸಂಟ್ರೇಟ್ ಮಾಡು. ಅದೇನಾಗುತ್ತೆ, ಅದು ತಾಯಿ ಇದ್ ಬರ್ತಾ ಇರತ್ತಲ್ಲ, ಸೊ ಕಾನ್ಸಂಟ್ರೇಷನ್ ಇಲ್ಲಿ ಮಾಡ್ಬಿಟ್ಟು ಆಜ್ಞಾದಲ್ಲಿ ಆ ಜ್ಞಾನದ ಖಡ್ಗದಿಂದ ಅವಳನ್ನ ಕತ್ತರಿಸ್ ಹಾಕು ಅಂತ ಹೇಳಿ. ನಾನು ಸರಿಯಾಗಿ ಕೇಳಿಸ್ಕೊಂಡಿದ್ದೆ. ಇಲ್ಲಿ ಹಣೆಗೆ ಒಂಚೂರು ಗಾಯ ಮಾಡ್ದಂಗೆ ಅಂತ ಕೇಳಿಸ್ಬಿಟ್ಟಿತ್ತು. ಇಲ್ಲ. ಓಕೆ. ಮತ್ತೆ ಇನ್ನೇನಾದ್ರು ಡೌಟ್ಸ್ ಇದೆಯಾ ಯಾರ್ದಾರು? ಯಾರಿಗೂ ಏನ್ ಡೌಟ್ಸ್ ಇಲ್ಲ ಅಂದ್ರೆ ಇವತ್ತಿನ ತರಗತಿಯನ್ನ ಮುಗಿಸೋಣ. ಯಾರು ಪ್ರೇಯರ್ ಮಾಡಿದ್ಯಾರು? ನಾನು ಮೇಡಮ್. ಕ್ಲೋಸಿಂಗ್ ಪ್ರೇಯರ್ ಮಾಡ್ಬಿಡಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರಾ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಪದ್ಮಾ ಅವರೇ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಥ್ಯಾಂಕ್ ಯು ಮೇಡಮ್. ಹರಿ ಓಂ. ಹರಿ ಓಂ. ಹರಿ ಓಂ. ಹರಿ ಓಂ.